ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈಗ ವಾಯನಾಡಲ್ಲಿ ಭೂಕುಸಿತ ಸಿಕ್ಕಾಪಟ್ಟೆ ದುರಂತಕ್ಕೆ ಕಾರಣ ಆಗಿದೆ. ಅಲ್ಲಿ ಒಬ್ಬೊಬ್ಬರ ಕಥೆನೂ ನೋವಿನ ಕಥೆಯಾಗೇ ಉಳ್ಕೊಂಡ್ಬಿಟ್ಟಿದೆ. ನಮ್ಮೆಲ್ರಿಗೂ ಗೊತ್ತು ಅದು ಎಷ್ಟು ಅನಾಹುತಕ್ಕೆ ಈಡಾಗಿದೆ ಅಂತ ಹೇಳಿ. ಎಷ್ಟೋ ಜನ ಪ್ರಾಣ ಹೋಗಿದೆ, ಎಷ್ಟೋ ಜನ ನಾಪತ್ತೆ ಆಗಿದ್ದಾರೆ. ಇದು ಯಾಕಾಗಿರ್ಬೋದು? ನಿಜಕ್ಕೂ ಈ ಭೂಕುಸಿತ ಅಂದರೆ ಏನು? ಇದು ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ HSM ಪ್ರಕಾಶ್ ಅವರಿದ್ದಾರೆ. ಬನ್ನಿ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈ ಭೂಕುಸಿತ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ. ನೋಡಿ, ಜನರಲಾಗಿ ಭೂಕುಸಿತ ಅಂತಂದಾಗ ಬೆಟ್ಟದಿಂದ ಜಾರಿಕೊಂಡು ಅಗಾಧವಾದ ಶಿಲಾರಾಶಿ ಅಥವಾ ಮಣ್ಣಿನ ರಾಶಿ ಕೆಳಗೆ ಜಾರಿ ಬೀಳುವ ಒಂದು ಸನ್ನಿವೇಶವನ್ನು ಭೂಕುಸಿತ ಅಂತ ನಮ್ಮ ಭಾವನೆ. ಭೂಕುಸಿತ ಆಗೋದಕ್ಕೆ ನಾನಾ ಕಾರಣಗಳಿರ್ತವೆ. ಪ್ರಪಂಚದ ನಾನಾ ಭಾಗಗಳಲ್ಲಿ ವರ್ಷವಿಡೀ ಭೂಕುಸಿತ ಆಗ್ತಾ ಇರ್ತವೆ. ಅದು ಯಾವುದು ನಮ್ಮ ಪಾಪುವಾ ನ್ಯೂಗಿನಿ ಇರ್ಬೋದು, ಫಿಲಿಪೀನ್ಸ್ ಇರ್ಬೋದು, ಜಪಾನ್ ಇರ್ಬೋದು, ಅಥವಾ ನ್ಯೂಜಿಲೆಂಡ್ ಇರ್ಬೋದು, ಬ್ರೆಜಿಲ್ ಇರ್ಬೋದು, ಇರಾನ್ ಇರಾಕ್ ಇರ್ಬೋದು, ಆಫ್ರಿಕಾ ಇರ್ಬೋದು, ನಮ್ಮ ಇಂಡಿಯಾದ ಹಲವಾರು ಭಾಗಗಳಿರ್ಬೋದು, ಹಿಮಾಲಯ ಇರ್ಬೋದು. ಸೊ ಈ ರೀತಿ ಪರ್ವತ ಪ್ರದೇಶಗಳಲ್ಲಿ ಇದು ಕಾಮನ್ ಆಗಿದೆ. ಅದು ಬಿಟ್ಟು ಸರ್ವೇ ಸಾಮಾನ್ಯ ಚಿಕ್ಕ ಪುಟ್ಟ ಬೆಟ್ಟಗಳಲ್ಲೂ ಕೂಡ ಕಲ್ಲು ಬಂಡೆಗಳು ಜಾರ್ಕೊಂಬರೋದು, ಅದು ಕೂಡ ಭೂಕುಸಿತ. ಇನ್ನೊಂದು ರೀತಿಯ ಭೂಕುಸಿತ ಅಂದರೆ ಮಟ್ಟಸದ ನೆಲದಲ್ಲಿ ನೆಲ ಇದ್ದಕ್ಕಿದ್ದಂಗೆ ಒಳಗಡೆ ಕಣ್ಮರೆಯಾಗೋದು, ಅದಕ್ಕೆ ಸಿಂಕ್ ಹೋಲ್ಸ್ ಅಂತ ಹೇಳ್ತೀವಿ. ಅದು ಕೂಡ ಒಂದು ರೀತಿಯ ಭೂಕುಸಿತ. ಸೊ ಈ ರೀತಿ ಒಳಗಡೆ ಲೈಮ್ ಸ್ಟೋನ್ ಕೇವ್ಸ್ ಇದ್ದು ಅಥವಾ ಬೇರೆ ಒಂದು ರೀತಿಯ ವೀಕ್ ಝೋನ್ಸ್ ಇದ್ದರೆ ಭೂಕುಸಿತ ಆಗ್ಬೋದು. ಸೊ ಈ ಭೂಕುಸಿತ ನಾರ್ಮಲ್ಲಾಗಿ ಟ್ರಿಗರ್ ಆಗೋದು ಎರಡು ಕಾರಣಗಳಿಂದ. ಒಂದು, ಅಧಿಕ ಮಳೆಯಾಗಿ ಅಥವಾ ಹೆಚ್ಚಿನ ಸ್ನೋ ಅದೇನಾದರೂ ಜಾರ್ಕೊಬಂದು ಅವಲಾಂಚೆ ಅಂತ ಹೇಳ್ತೀವಲ್ಲ, ಅದೇನಾದರೂ ಮಣ್ಣಿನ ಪದರ ಮೇಲೆ ಬಿದ್ದರೆ ಪರ್ವತ ಪ್ರದೇಶಗಳಲ್ಲಿ ಅದು ಕೂಡ ಲ್ಯಾಂಡ್ ಸ್ಲೈಡ್ ಟ್ರಿಗರ್ ಮಾಡ್ಬೋದು. ಅಥವಾ 4 ಅಥವಾ 5 ಪ್ರಮಾಣದ 6 ಪ್ರಮಾಣದ ಭೂಕಂಪ ಆದಾಗ ಹಿಮಾಲಯ ಪ್ರದೇಶಗಳಲ್ಲಿ, ಆ ರೀತಿಯ ಪ್ರದೇಶಗಳಲ್ಲಿ ಅದು ಕೂಡ ಆ ಕಂಪನದಿಂದಾಗಿ ಇಳಿಜಾರು ಅಲುಗಾಡುತ್ತೆ. ಅಲುಗಾಡಿದಾಗ ಅದು ಜಾರ್ಕೊಂಬರುತ್ತೆ. ಇದಕ್ಕೆ ಅರ್ಥ್ಕ್ವೇಕ್ ಇಂಡ್ಯೂಸ್ಡ್ ಲ್ಯಾಂಡ್ ಸ್ಲೈಡ್ಸ್ ಅಂತ ಹೇಳ್ತೀವಿ. ಇನ್ನೊಂದು ರೈನ್ ಇಂಡ್ಯೂಸ್ಡ್, ವಾಟರ್ ಇಂಡ್ಯೂಸ್ಡ್ ಲ್ಯಾಂಡ್ ಸ್ಲೈಡ್. ಸೊ ಉಳಿದಾಗೆ ನಾನು ಹೇಳಿದಾಗೆ ಸಿಂಕೋಲ್ಸು ಕೂಡ ಭೂಕುಸಿತನೇ, ಅದು ಬೇರೆ ಕಾರಣಗಳಿಂದ ಆಗುತ್ತೆ. ಸೊ ಈ ರೀತಿ ಇದು ಪ್ರತಿ ವರ್ಷ ಕಾಮನ್ ಆಗಿದೆ. ಮುಂಗಾರು ಸಮಯದಲ್ಲಿ, ಹಿಂಗಾರು ಸಮಯದಲ್ಲಿ ಹೆಚ್ಚಿನ ಮಳೆ ಇತ್ತೀಚಿನ ದಿನಗಳಲ್ಲಿ ಬೀಳ್ತಾ ಇರೋದ್ರಿಂದ ಅತ್ಯಧಿಕ ಮಳೆ 24 ಗಂಟೆ ಒಳಗಡೆ ಏನು ಹೇಳ್ತೀವಿ ಟಾರೆನ್ಷಿಯಲ್ ರೈನ್ಸ್ ಅಂತ, ಅಥವಾ ಕ್ಲೌಡ್ ಬಸ್ಟ್ ಸಿಚುವೇಷನ್ಸಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಆ ಹೆಚ್ಚಿನ ಮಳೆ ನೀರು ಈ ಮಣ್ಣಿನ ಪದರದೊಳಗೆ ಇಳಿಯುತ್ತೆ. ನಾರ್ಮಲಾಗಿ ಹರಿದು ಹೋಗುತ್ತೆ, ಒಂದು ಸ್ವಲ್ಪ ಭಾಗ ಒಳಗೆ ಇಳಿಯುತ್ತೆ. ಆದರೆ ಇಂಥ ಸಂದರ್ಭಗಳಲ್ಲಿ ಹೆಚ್ಚಿನ ನೀರು ಮಣ್ಣಿನ ಪದರಕ್ಕೆ ಇಳಿಯೋದ್ರಿಂದ ಕೂರ್ಗಂಥ ಪ್ರದೇಶ, ವಯನಾಡಂಥ ಪ್ರದೇಶ, ಚಿಕ್ಕಮಗಳೂರಂಥ ಪ್ರದೇಶಗಳಲ್ಲಿ ಮಣ್ಣಿನ ಪದರದ ಗಾತ್ರ 100-150 ಅಡಿಗಳಿರ್ತದೆ. ಆದರೂ ಅಷ್ಟರೊಳಗಡೆ ನೀರು ಇಳಿದಾಗ ಅದು ಭಾರ, ಒಂದು ನೀರಿನ ತೂಕ. ಎರಡನೇದು, ಒಳಗಡೆ ಹೋದ್ಮೇಲೆ ಅದು ಬಾಲ್ ಬೇರಿಂಗ್ ಥರ, ಲೂಬ್ರಿಕೇಷನ್ ಥರ ಅದು ಮೊಮೆಂಟಮ್ ಕೊಡುತ್ತೆ. ಅದು ಚಲಿಸೋದಕ್ಕೆ ಶುರುವಾಗುತ್ತೆ. ಆರಂಭದಲ್ಲಿ ನಿಧಾನಕ್ಕೆ ಚಲಿಸುತ್ತೆ, ಆಮೇಲೆ ಒಂದು ಟ್ರಿಗರಿಂಗ್ ಪಾಯಿಂಟ್ ಬಂದಾಗ ಫಾಸ್ಟಾಗಿ ಜಾರ್ಕೊಂಬಂದು ಕೆಳಗಡೆ ಬೀಳುತ್ತೆ. ಕಣಿವೆ ಬಿದ್ದು ಅದು ಅಲ್ಲಿ ಸೆಟ್ಲ್ ಆಗುತ್ತೆ. ಮೆಟೀರಿಯಲ್, ಲಕ್ಷಾಂತರ ಟನ್ ಮೆಟೀರಿಯಲ್ ಒಮ್ಮೆಗೆ ಜಾರ್ಕೊಂಬಂದುಬಿಡುತ್ತೆ. ಇದು ನಾವು ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ. ಶಿಮ್ಲಾ, ನೈನಿತಾಲ್, ಭೀಮ್ತಾಲ್, ಅಥವಾ ನಮ್ಮ ಡಾರ್ಜಿಲಿಂಗ್ ಇರ್ಬೋದು, ಡೆಹ್ರಾಡೂನ್ ಇರ್ಬೋದು, ಅಂಥ ಟೌನ್ಗಳಲ್ಲೂ ಕೂಡ ಇಳಿಜಾರದಲ್ಲೇ ಮನೆಗಳು ಕಟ್ಟಿದ್ದಾರೆ. ನಮ್ಮಲ್ಲಿ ಈ ರೀತಿಯ ಪರಿಸ್ಥಿತಿ ಕಡಿಮೆ. ಮಡಿಕೇರಿ ಮತ್ತು ಕೆಲವು ನಗರಗಳಿವೆ. ಉಳಿದ ಹಾಗೆ ನಗರಗಳು, ಪಟ್ಟಣಗಳು ಒಂದು ಲೆವೆಲ್ ಗ್ರೌಂಡಲ್ಲಿರುತ್ತೆ. ವಯನಾಡಲ್ಲಿ ಒಂದು ರೀತಿಯ ಲ್ಯಾಂಡ್ ಸ್ಟಾರ್ವ್ಡ್ ಸ್ಟೇಟ್ ಅದು. ಬೆಟ್ಟಗುಡ್ಡಗಳು ಜಾಸ್ತಿ ಇರೋದ್ರಿಂದ ನೆಲ, ಮಟ್ಟಸವಾದ ನೆಲ ಅಲ್ಲಿ ಭಾಳ ಕಡಿಮೆ ಇದೆ. ಅದರಿಂದಾಗಿ ಊರುಗಳು ಎಲ್ಲವನ್ನು ಕೂಡ ಅವರೊಂದು ಸ್ವಲ್ಪ ಸ್ಲೋಪಿ ಗ್ರೌಂಡಲ್ಲೇ ಕಟ್ಟಿರ್ತಾರೆ ಪರ್ವತ ಪ್ರದೇಶಗಳಲ್ಲಿ. ಇಂಥ ಪ್ರದೇಶಗಳಲ್ಲಿ ಅಪಾಯ ಇದ್ದೇ ಇರುತ್ತೆ. ಯಾವುದೇ ಕಾಲದಲ್ಲಾದರೂ ಕೂಡ ಅಪಾಯ ಇರುತ್ತೆ. ನಮ್ಮಲ್ಲಿ ಒಂದು ವಚನದ ಮಾತಿದೆಯಲ್ಲ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂತ. ಹಾಗೆ ಬೆಟ್ಟಗುಡ್ಡಗಳಲ್ಲಿ ಮನೆ ಮಾಡೋದು ರಿಸ್ಕ್ ಇದ್ದೇ ಇರುತ್ತೆ.
ಸೊ ಅದರಲ್ಲೂ ಕೂಡ ಈ ಸ್ಲೋಪ್ ಅನ್ನೋದು, ಇಳಿಜಾರು ಅನ್ನೋದು 25, 30, 40 ಡಿಗ್ರಿವರೆಗೂ ಪರವಾಗಿಲ್ಲ. ಜೆಂಟಲ್ ಸ್ಲೋಪ್ ಆ್ಯಂಡ್ ಮಾಡ್ರೇಟ್ ಸ್ಲೋಪ್ಸ್ ಅಂತ ಹೇಳ್ತೀವಿ. 50ಕ್ಕಿಂತ ಹೆಚ್ಚಾದಾಗ ನ್ಯಾಚುರಲ್ ರಿಸ್ಕ್ ಇರುತ್ತೆ. 50, ಕೆಲವೊಮ್ಮೆ 60 ಡಿಗ್ರಿ ಕೂಡ ಇರುತ್ತೆ ಕೆಲವು ಪ್ರದೇಶಗಳಲ್ಲಿ. ಸೊ ಅಂಥ ಜಾಗದಲ್ಲಿ ಒಂದು ಡೀಪ್ ವೆದರಿಂಗ್, ವೆಸ್ಟರ್ನ್ ಘಾಟ್ಸ್ ಥರ ತುಂಬ ಆಳಕ್ಕೆ ಕೆಮಿಕಲ್ ಆಲ್ಟ್ರೇಷನ್ ಆಗಿ ವೆದರಿಂಗ್ ಆಗಿ ಸಾಯಿಲ್ ಪ್ರೊಫೈಲ್ ಡೀಪ್ ಇರುತ್ತೆ. ಎರಡನೇದು ಇಳಿಜಾರು. ಮೂರನೇದು ಅತ್ಯಧಿಕ ಮಳೆ. ವೆಸ್ಟರ್ನ್ ಘಾಟ್ಸಲ್ಲಿ ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಈ ರೀತಿಯ ಹಲವಾರು ಪ್ರದೇಶಗಳಿವೆ ಪ್ರಪಂಚದಲ್ಲಿ. ಸೊ ನಮ್ಮ ದೇಶದ ಮಟ್ಟದ ಹೇಳೋದಾದರೆ ಈ ವೆಸ್ಟರ್ನ್ ಘಾಟ್ಸು ಮತ್ತು ಹಿಮಾಲಯಾಸು ಹೆಚ್ಚಿನ ಬಾರಿ ಈ ರೀತಿಯ ಘಟನೆಗಳನ್ನು ನೋಡ್ತೇವೆ. ಈಸ್ಟರ್ನ್ ಘಾಟ್ಸಲ್ಲಿ ಕೆಲವು ಪ್ರದೇಶಗಳಲ್ಲಿ ಈ ರೀತಿ ಚಾನ್ಸ್ ಇರುತ್ತೆ. ಆದರೆ ಪ್ರತಿ ವರ್ಷ ವೆಸ್ಟರ್ನ್ ಘಾಟ್ಸಲ್ಲಿ ನಡೀತಾನೆ ಇದೆ. ಸೊ ಇದನ್ನು ನಾವು ಗಮನದಲ್ಲಿಟ್ಕೊಂಡು ಅಧ್ಯಯನ ಮಾಡಬೇಕಾಗುತ್ತೆ, ಎಲ್ಲಿ ಹೆಚ್ಚಿನ ಅಪಾಯ ಇದೆ ಅಂತ. ಈ ನಿಟ್ಟಿನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ, ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ವೈಜ್ಞಾನಿಕ ಇಲಾಖೆ, ಇವರು ಭಾರತದ ಎಲ್ಲೆಡೆ ಕಚೇರಿ ಇದೆ, 33 ಕೇಂದ್ರಗಳು ಅಂಟಾರ್ಟಿಕಾ ಸೇರಿ. ಆ ಕಚೇರಿಯಿಂದ ಈ ರೀತಿಯ ಘಟನೆಗಳು ನಡೆದಾಗ ತಕ್ಷಣ ಹೋಗಿ ಆ ಜಾಗಕ್ಕೆ ಹೋಗಿ ಅದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ಮುಂದೆ ಯಾವ ರೀತಿ ಅಪಾಯ ಇದೆ ಅನ್ನೋದ್ರ ಬಗ್ಗೆ ವರದಿ ಕೊಡ್ತಾರೆ. ಇಲ್ಲ DC ಲೆಟ್ರ್ ಕೊಟ್ಟು ಕರೀತಾರೆ, ಇನ್ವೈಟ್ ಮಾಡ್ತಾರೆ, ಈ ರೀತಿ ಪ್ರಾಬ್ಲಮ್ ಆಗಿದೆ ಬಂದು ಸ್ಟಡಿ ಮಾಡಿ ಅಂತ. ಸೊ ಇದು ಎಮರ್ಜೆನ್ಸಿನಲ್ಲಿ ಹೋಗಿ ವಿಸಿಟ್ ಮಾಡಿ ಸೈಂಟಿಫಿಕ್ ವರ್ಕ್ ಮಾಡೋದು ಒಂದು. ಅದು ಬಿಟ್ಟು ನಮ್ಮ ರೆಗ್ಯುಲರ್ ಫೀಲ್ಡ್ ಸೀಸನ್ ಪ್ರೋಗ್ರಾಮ್ನಲ್ಲಿ ಪ್ರತಿ ರಾಜ್ಯದ ಒಂದು 5-6 ಕಡೆ ಈ ರೀತಿ ಆಗೋ ಚಾನ್ಸ್ ಇರೋ ಕಡೆ ನಾವು ರೆಗ್ಯುಲರಾಗಿ ಸ್ಟಡಿ ಮಾಡ್ತೀವಿ ಪ್ರತಿ ವರ್ಷ, ನವಂಬರಿಂದ ಏಪ್ರಿಲ್ ತನಕ ಫೀಲ್ಡ್ ಸೀಸನಲ್ಲಿ. ಅದೆಲ್ಲ ಡೇಟಾ ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ವರದಿ ಕೊಡ್ತೀವಿ. ಆ ವರದಿಯನ್ನು ಜಿಲ್ಲಾಧಿಕಾರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೊಡ್ತೀವಿ. ಅದನ್ನು ಕೆಲವು ಪ್ರದೇಶದಲ್ಲಿ ತೀವ್ರತೆ ಹೆಚ್ಚಿದ್ದಾಗ ಅದನ್ನು ಮೋಸ್ಟ್ ಡೇಂಜರಸ್, ಹಜಾರ್ಡಸ್, ವಲ್ನರಬಲ್, ಹೈ ರಿಸ್ಕ್ ಅಂತ ನಾವು ಕೊಟ್ಟಿರ್ತೀವಿ. ಅಂಥ ಪ್ರದೇಶಗಳಿಗೆ ಗಮನ ಕೊಟ್ಟು ತಕ್ಷಣ ಸೂಕ್ತ ಕ್ರಮ ತಗೊಬೇಕಾಗುತ್ತೆ. ಅದೇನು ಇಡೀ ಗ್ರಾಮನೇ ಸ್ಥಳಾಂತರಿಸ್ಬೇಕೋ ಅಥವಾ ಕೆಲವು ಮನೆಗಳನ್ನು ಸ್ಥಳಾಂತರಿಸ್ಬೇಕೋ ಅಥವಾ ಬೇರೆ ಕಟ್ಟಡಗಳನ್ನು ಸ್ಥಳಾಂತರಿಸ್ಬೇಕೋ ಅದಕ್ಕೆ ಗಮನ ಕೊಡಬೇಕಾಗುತ್ತೆ. ಅದು ಬಿಟ್ಟು 2ನೇ ಲೆವೆಲ್ ವಾರ್ನಿಂಗ್ ಅಥವಾ 3ನೇ ಲೆವೆಲ್ ವಾರ್ನಿಂಗ್ ಆದರೆ ಇನ್ನೂ ಸ್ವಲ್ಪ ಸಮಯ ಇರುತ್ತೆ. ಈ ವರ್ಷವೇ ಆಗುತ್ತೆ ಅಂತ ಹೇಳೋಕ್ಕಲ್ಲ, ಆಗುತ್ತೆ 5 ವರ್ಷ 10 ವರ್ಷದಲ್ಲಿ ಯಾವಾಗಾದರೂ ಆಗ್ಬೋದು. ಸೊ ಆ ರೀತಿಯ ಪ್ರದೇಶಗಳು ಇರ್ತವೆ. ಸೊ ಎಲ್ಲ ಲ್ಯಾಂಡ್ಸ್ಲೈಡ್ಗಳು ಕೂಡ ಒಂದು ರೀತಿಯ ಪ್ರೋಗ್ರೆಸಿವ್ ಲ್ಯಾಂಡ್ಸ್ಲೈಡ್ಸ್. ಈ ವರ್ಷ ಶುರುವಾಗಿ ಈ ವರ್ಷವೇ ಮುಗಿದು ಬಿಡಲ್ಲ. ಈ ವರ್ಷ ಒಂದು ಫ್ಯೂ ಸೆಂಟಿಮೀಟರ್ಸ್ ಮೂವ್ ಆಗುತ್ತೆ, ಅದಕ್ಕೆ ಕ್ರೀಪ್ ಅಂತ ಹೇಳ್ತೀವಿ. ಅದೇ ರೀತಿ ನೆಕ್ಸ್ಟ್ ಇಯರ್ ಒಂದು 5 ಸೆಂಟಿಮೀಟರ್ 10 ಸೆಂಟಿಮೀಟ್ರ್ ಮುಂದಕ್ಕೆ ಹೋಗುತ್ತೆ. ಆ ರೀತಿ ನಿಧಾನವಾಗಿ ಜರುಗ್ತಾ ಇರುತ್ತೆ. ಅದನ್ನು ಮಾನಿಟ್ರ್ ಮಾಡ್ಬೋದು ನಾವು, ಹಲವಾರು ಅಂಶಗಳನ್ನು ಗಮನಿಸಿ ಆ ಕ್ರೀಪ್ ಬಗ್ಗೆ ಐಡಿಯಾ ತಗೊಂತೀವಿ. ಅದು ಇದಕ್ಕಿದ್ದಂಗೆ ಒಂದು ಫೈನ್ ಡೇ ನ್ಯಾಚುರಲ್ಲಾಗಿ ಅಥವಾ ಕಂಪನದಿಂದಾಗಿ ಅಥವಾ ಅತ್ಯಧಿಕ ಮಳೆಯಿಂದಾಗಿ ಏಕ್ದಮ್ ಜಾರಿ ಕೆಳಗಡೆ ಬಿದ್ದುಬಿಡುತ್ತೆ. ಅದು ತನ್ನ ಪಾಡಿಗೆ ತಾನು ಜರುಗುವ ಒಂದು ಭೂವೈಜ್ಞಾನಿಕ ಪ್ರಕ್ರಿಯೆ, ಜಿಯಾಲಜಿಕಲ್ ಪ್ರೋಸೆಸ್ ಅದು. ಸೊ ಇದು ಒಂದು ನೈಸರ್ಗಿಕವಾಗಿ ನಡೆಯುವ ಸ್ವಾಭಾವಿಕ ಭೂವೈಜ್ಞಾನಿಕ ಪ್ರಕ್ರಿಯೆ. ಈ ಒಂದು ಇಳಿಜಾರು ಅಥವಾ ಭೂಕುಸಿತ ಆದಮೇಲೆ ಅಗಾಧವಾದ ಶಿಲಾರಾಶಿ, ಮಣ್ಣಿನ ರಾಶಿ ಜಾರಿಕೊಂಡು ಇಳಿಜಾರಿನಲ್ಲಿ ಜಾರಿ ಹಳ್ಳದ ಮುಖಾಂತರ ಹತ್ತಿರದ ಯಾವುದೋ ಒಂದು ಕಣಿವೆಗೆ ಬಿದ್ದು, ನದಿಗೆ ಬಿದ್ದು ಅದು ಅಲ್ಲಿ ನಿಲ್ಲುತ್ತೆ. ಹಾದು ಹೋಗುವ ದಾರಿನಲ್ಲಿ ಯಾವ ಅಡೆತಡೆ ಕೂಡ ಇರಕೂಡ್ದು, ಯಾವ ಬಿಲ್ಡಿಂಗ್ ಆಗಲಿ ಊರುಗಳಾಗಲಿ ಇರಬಾರ್ದು. ಆದರೆ ಕೆಲವು ಪ್ರದೇಶಗಳಲ್ಲಿ ಇತ್ತೀಚಿನ ಒಂದು ಬೆಳವಣಿಗೆ ಏನು ಅಂದರೆ, ಹಳ್ಳಿಗಳು ಪಟ್ಟಣಗಳಾಗ್ತಾಯಿವೆ, ಪಟ್ಟಣಗಳು ನಗರಗಳಾಗ್ತಾಯಿವೆ. ಸೊ ಹಾಗೆ ಬೆಳೀತಾ ಇರೋ ಪ್ರೋಸೆಸ್ನಲ್ಲಿ ಕೃಷಿ ಭೂಮಿನೆಲ್ಲ ಬಡಾವಣೆಗಳು ಮಾಡಿ ಮನೆಗಳು ಕಟ್ತಾ ಇದ್ದಾರೆ. ಆ್ಯಂಡ್ ವಯನಾಡ್ ಅಂತ ಪ್ರದೇಶದಲ್ಲಿ ರೆಸಾರ್ಟ್ಸು, ಹೋಮ್ ಸ್ಟೇಗಳು, ಹೋಟೆಲ್ಗಳು, ಆಯುರ್ವೇದ ಟ್ರೀಟ್ಮೆಂಟ್ ಸೆಂಟರ್ಗಳು ಇತ್ತೀಚೆಗೆ ಹೆಚ್ಚಿನದಾಗಿವೆ ಆಲ್ ಓವರ್ ಕೇರಳ. ಅದರಲ್ಲೂ ಈ ವಯನಾಡು ಈ ರೀತಿಯ ಪ್ರದೇಶಗಳಲ್ಲಿ, ಪಲಕ್ಕಾಡ್ ಈ ರೀತಿಯ ಪ್ರದೇಶಗಳಲ್ಲಿ ಇತ್ತೀಚೆಗೆ ಹೆಚ್ಚಾಗಿದೆ. ಸಾಫ್ಟ್ವೇರ್ನವರು ಅಲ್ಲೋಗಿ ರಿಲ್ಯಾಕ್ಸ್ ಮಾಡಬೇಕು ಅಂತ ವಯನಾಡಿನಲ್ಲಿ, ಕೂರ್ಗ್ನಲ್ಲಿ, ಚಿಕ್ಕಮಗಳೂರಿನಲ್ಲಿ, ಇನ್ನುಳಿದ ಕೆಲವು ಪ್ರದೇಶಗಳಲ್ಲಿ
ಹೊಸ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ನಡೀತಾ ಇದೆ. ಈ ರೀತಿಯ ಬೆಟ್ಟದ ಇಳಿಜಾರು ಏನಿದೆ ಅದು ನ್ಯಾಚುರಲ್ ಆಗೇ ಇರಬೇಕು, ಅದನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು. ಆದರೆ ಈ ರೀತಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಅಥವಾ ರೋಡ್ ಮಾಡೋದಕ್ಕೆ ಅಥವಾ ವಿಂಡ್ ಮಿಲ್ ಸ್ಥಾಪಿಸೋದಕ್ಕೆ ಬೇರೆ ಯಾವುದೇ ವಾಣಿಜ್ಯ ಚಟುವಟಿಕೆಗೋಸ್ಕರ ಆ ಇಳಿಜಾರನ್ನು ರಸ್ತೆ ಮಾಡೋದಕ್ಕೆ, ರೈಲ್ವೆ ಲೈನ್ ಹಾಕೋದಕ್ಕೆ ಆ ರೀತಿ ಎಲ್ಲ ಕಟ್ ಮಾಡಿ ಸಮ ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆ ತಳ ಅಥವಾ ಬುಡದ ಪಾರ್ಟ್ ಫ್ರೀ ಆಗುತ್ತೆ. ಸೊ ಅದು ಮೇಲ್ಗಡೆ ಟ್ರಿಗರ್ ಆದರೆ ಲ್ಯಾಂಡ್ ಸ್ಲೈಡ್ ಅಥವಾ ಕ್ರೀಪ್ ಆಟೋಮೆಟಿಕ್ಕಾಗಿ ತಕ್ಷಣ ಎಲ್ಲವೂ ಜಾರ್ಕೊಂಬಂದುಬಿಡುತ್ತೆ. ಸೊ ಈ ರೀತಿಯಾಗಿ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಅಥವಾ ಹ್ಯೂಮನ್ ಇಂಡ್ಯೂಸ್ಡ್ ಡಿಸಾಸ್ಟರ್ಸ್ ಇತ್ತೀಚೆಗೆ ಹೆಚ್ಚಾಗ್ತಾ ಇವೆ. ನ್ಯಾಚುರಲ್ ಪ್ರೋಸೆಸ್ನಲ್ಲೂ ಕೂಡ ಆಗುತ್ತವೆ ದೊಡ್ಡ ಮಟ್ಟದಲ್ಲಿ, ದೊಡ್ಡ ಮಳೆ ಬಿದ್ದಾಗ. ಅದು ಬಿಟ್ಟು ಕೆಲವು ಪ್ರದೇಶಗಳಲ್ಲಿ, ಪಶ್ಚಿಮ ಘಟ್ಟಗಳಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಮಾನವ ಚಟುವಟಿಕೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಈ ರೀತಿಯ ಘಟನೆಗಳು ಹೆಚ್ಚಾಗ್ತಾ ಇವೆ. ಇನ್ನೊಂದು ಕಾರಣ ಅಂದರೆ ಗಣಿಗಾರಿಕೆ ಕೂಡ. ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಗಣಿಗಾರಿಕೆ ನಡೀತಾ ಇರೋದು ಸೇರಿ ಈ ರೀತಿ ನಾನಾ ಕಾರಣಗಳಿರ್ತವೆ. ಹೇಳಿ. ಇವಾಗ ವಾಯ್ನಾಡ್ ಅಂತಂದ್ರೆ ಒಂದು ಟೂರಿಸ್ಟ್ ಪ್ಲೇಸ್. ಇವಾಗ ತುಂಬಾ ಜನ ರಿಲ್ಯಾಕ್ಸೇಷನ್ ಅಂತ ಬಂದ್ರೆ ಕೇರಳಗೆ ಜಾಸ್ತಿ ಹೋಗೋದು, ಅದರಲ್ಲೂ ವಾಯ್ನಾಡ್ಗೆ ಜಾಸ್ತಿ ಹೋಗೋದು. ಎಲ್ಲೋ ಒಂದ್ ಕಡೆ ಮನುಷ್ಯ ಅವನ ಲಾಭಕ್ಕೋಸ್ಕರ ಪ್ರಕೃತಿನ ಡಿಸ್ಟರ್ಬ್ ಮಾಡ್ತಾ ಇರೋದು. ಅಂದ್ರೆ ಇಲ್ಲ ನನಗೆ ದುಡ್ಡು ಮಾಡಬೇಕು ಅಥವಾ ನಾನು ಇಲ್ಲಿ ಡೆವಲಪ್ ಮಾಡಬೇಕು ಅಂತ ಹೇಳಿ ಎಷ್ಟೋ ಪ್ರದೇಶಗಳನ್ನ, ನೇಚರ್ಗೆ ಅಂತಾನೆ ಸೀಮಿತ ಇರುವಂತಹ ಪ್ರದೇಶಗಳನ್ನ ತಗೊಂಡು ಡೆವಲಪ್ ಮಾಡ್ತಿರೋದೇ ಒಂದು ಮೇಜರ್ ರೀಸನ್ ಆಗುತ್ತೆ. ಯಾಕಂದ್ರೆ 2018 ಕೂಡ ಇದೇ ರೀತಿಯಾದಂತಹ ಒಂದು ಲ್ಯಾಂಡ್ ಸ್ಲೈಡ್ಸ್ ಆಗಿತ್ತು. 18-19ರಲ್ಲಿ 2 ವರ್ಷ ಕೇರಳ ಮತ್ತು ಕೊಡಗಿನಲ್ಲಿ ದೊಡ್ಡ ದುರಂತ ಆಯಿತು. ಜಲ ದುರಂತ ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಲಾಗಿತ್ತು. ಅಷ್ಟು ದೊಡ್ಡ ಮಟ್ಟದ ಅಪರೂಪದ ಘಟನೆ. ಅದಕ್ಕಿಂತ ಹಿಂದೆ 1924ರಲ್ಲಿ ಅದೇ ರೀತಿಯ ಘಟನೆ ಜರುಗಿತ್ತು ಕೇರಳ ಮತ್ತು ಕೊಡಗಿನಲ್ಲಿ. ಅದಕ್ಕೆ ಕಾರಣ ಇದೆ. ಸೊ ನೀವು ಹೇಳಿದಾಗೆ ಟೂರಿಸಮ್ ಅನ್ನೋದು ಇತ್ತೀಚೆಗೆ ಹೆಚ್ಚಾಗಿದೆ. ಒಂದು ಹೊರಗಿನವರು ಬರೋದು, ವಿದೇಶಿ ಪ್ರವಾಸಿಗರು. ಎರಡನೇದು ಸ್ಥಳೀಯ ಪ್ರವಾಸಿಗರು, ಇಂಟರ್ನಲ್ ಟೂರಿಸಮ್. ಈಗ ರಜಾ ಬಂತು ಅಂದರೆ ಎಲ್ಲಾದರೂ ಹೋಗೋಣ, ಎಸ್ಪೆಷಲಿ ಹಿಲ್ ಸ್ಟೇಷನ್ಸ್ಗೆ ಹೋಗೋಣ ಅನ್ನೋ ಒಂದು ಪ್ರವೃತ್ತಿ ಹೆಚ್ಚಾಗಿದೆ. ಅದರಲ್ಲೂ ಈ ಸಾಫ್ಟ್ವೇರ್ ಟೆಕೀಸ್ ಇದ್ದಾರಲ್ಲ, ಯಾವುದೋ ಒಂದು ಪ್ರಾಜೆಕ್ಟ್ ತಗೊಂಡ್ರು, ದೊಡ್ಡ ಕಂಪ್ಲೀಟ್ ಆದಮೇಲೆ ದೊಡ್ಡ ಅಮೌಂಟ್ ಬಂತು, ಸೊ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೋಗಿ ದೂರ ಹೋಗಿ ಬೆಟ್ಟಗುಡ್ಡಗಳಿಗೆ ಹೋಗಿ ಹಸಿರು ನೀರಿರೋ ಕಡೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾರೆ. ಅದರಲ್ಲಿ ಅವರ ಫಸ್ಟ್ ಆಯ್ಕೆ ಇದ್ದಿದ್ದು ಕೊಡಗು. ದುರಂತ ಆದಮೇಲೆ ಒಂದು ಸ್ವಲ್ಪ ಆ ಕಡೆ ಮಳೆಗಾಲದಲ್ಲಿ ಹೋಗೋದು ಕಡಿಮೆ ಆಗಿದೆ, ಬೇಸಿಗೆಯಲ್ಲಿ ಹೋಗ್ತಾರೆ ಅಲ್ಲೂ ಕೂಡ. ಸೊ ನಂತರ ಕೇರಳ ಎಸ್ಪೆಷಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೆ ಫೇಮಸ್. ಅದು ಆ ರೀತಿಯ ಮಸಾಜ್ ಪಾರ್ಲರ್ಗಳು, ಆಮೇಲೆ ರಿಟ್ರೀಟ್ಗಳು, ರೆಸಾರ್ಟ್ಗಳು ಇವೆಲ್ಲ ಭಾಳ ಇದ್ದಾವಲ್ಲಿ. ಈ ಜಾಗದಲ್ಲಿ ಮೊನ್ನೆ ವಯನಾಡು ದುರಂತ ನಡೆದ ಜಾಗದಲ್ಲಿ ಮೆಪ್ಪಾಡಿ ಅಂತ ಒಂದು ಜಾಗ, ಜೊತೆಗೆ 3 ಗ್ರಾಮಗಳು, ಅವು 3 ಕೂಡ ಒಂದೇ ಲೈನ್ನಲ್ಲಿದ್ದಾವೆ, ಸ್ವಲ್ಪ ದೂರದಲ್ಲಿ. ಆ ಜಾಗದಲ್ಲಿ ಇಂಡಿಯಾದ ಅತಿ ದೊಡ್ಡ ರೆಸಾರ್ಟ್ ಇದೆ. ಅಲ್ಲಿ ಸಣ್ಣ ಪುಟ್ಟ ರೆಸಾರ್ಟ್ಗಳು ಇವೆ. ಸೊ ಅದರಿಂದಾಗಿ ಲಾಟ್ ಆಫ್ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಆಗಿದೆ, ವಾಟರ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ಸ್ ಆಗಿದೆ, ರೋಡ್ ಕನ್ಸ್ಟ್ರಕ್ಷನ್ ಆಗಿದೆ. ಈ ರೀತಿ ಎಲ್ಲ ಅಲ್ಲಿ ಸಾಯಿಲ್ ಪ್ರೊಫೈಲ್ ಡಿಸ್ಟರ್ಬ್ ಆಗಿದೆ. ಅದು ಒಂದು ಕಾರಣ. ಈಗ ನಾನು ಭೂವಿಜ್ಞಾನಿಯಾಗಿ 40 ವರ್ಷಗಳ ಅನುಭವ ಇದ್ದು, ಆ್ಯಂಡ್ ಭೂವಿಜ್ಞಾನನ ಇದರ ಚರಿತ್ರೆಯನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಂಡು ಒಂದು ಮಾತು ಹೇಳೋದಾದರೆ, ಈ ಮಾನವನ ಚಟುವಟಿಕೆ ಇಲ್ಲದಿದ್ರೂ ಕೂಡ ತನ್ನ ಪಾಡಿಗೆ ತಾನು ಭೂಕುಸಿತ ಆಗ್ತಾ ಇರುತ್ತೆ. ಅಲ್ಲಿ ಯಾವ ಕಾರಣ ಇಲ್ಲದಲ್ಲೂ ಕೂಡ ಕೆಲವೊಮ್ಮೆ ನೈಸರ್ಗಿಕವಾಗಿ ಆಗುತ್ತೆ, ಮಳೆ ಕಡಿಮೆ ಇದ್ದರೂ ಕೂಡ ಆಗುತ್ತೆ, ಅಥವಾ ಸಣ್ಣ ಪುಟ್ಟ ಭೂಕಂಪ ಆದಾಗಲೂ ಕೂಡ ಆ ಕಂಪನಕ್ಕೆ ಇಳಿಜಾರು ಡಿಸ್ಟರ್ಬ್ ಆಗಿ ಜಾರ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಬಹಳಷ್ಟು ದೊಡ್ಡ ಮಟ್ಟದ ಭೂಕುಸಿತಗಳಿಗೆ ನೈಸರ್ಗಿಕ ಅತ್ಯಧಿಕ ಮಳೆ ಅಥವಾ ಸಣ್ಣ ಪುಟ್ಟ ಭೂಕಂಪನ ಕಾರಣ ಆಗುತ್ತೆ. ಎರಡನೇದಾಗಿ ಅದೇ ಜಾಗದಲ್ಲಿ ದೊಡ್ಡ ಮಳೆ ಬಿದ್ದರೆ, ಈ ರೀತಿಯ ಮೊನ್ನೆ ಬಿದ್ದ ಮಳೆ 570 ಮಿಲಿಮೀಟರ್ ಬಿದ್ದಿದೆ 2 ದಿನಗಳ ಅವಧಿನಲ್ಲಿ. ಸೊ ತುಂಬ ದೊಡ್ಡ ಮಳೆ. ಅದು 570 ಅಂದರೆ ಕೆಲವು ಪ್ರದೇಶಗಳಿಗೆ ವರ್ಷದ ಮಳೆ. ಸೊ ಆ ರೀತಿ ಒಂದೇ ದಿನದಲ್ಲಿ ಬಿದ್ದರೆ ಖಂಡಿತ ಫ್ಲೋ ಜಾಸ್ತಿ ಆಗುತ್ತೆ, ರಭಸ ಹೆಚ್ಚಾಗುತ್ತೆ,
ಫ್ಲೋ ವೆಲಾಸಿಟಿ ಜಾಸ್ತಿ ಆಗುತ್ತೆ. ದಾರಿನಲ್ಲಿ ಏನೇನಿರುತ್ತೋ ಅದನ್ನೆಲ್ಲ ಕೊಚ್ಕೊಂಡು ಹೋಗುತ್ತೆ. ಸೊ ಮನೆ ಇದ್ರೆ ಮನೆ ಕೊಚ್ಕೊಂಡು ಹೋಗುತ್ತೆ, ಗಾಡಿ ಇದ್ರೆ ಗಾಡಿ ಕೊಚ್ಕೊಂಡು ಹೋಗುತ್ತೆ, ಮಣ್ಣಿದ್ರೆ ಮಣ್ಣು ಕೊಚ್ಕೊಂಡು ಹೋಗುತ್ತೆ, ಮರ ಇದ್ರೆ ಮರನೂ ಕೂಡ ಸಾವಿರಾರು ಮರಗಳನ್ನು ಕೊಚ್ಚಾಕ್ಬಿಡುತ್ತೆ ಅಂತ ಇದು. ಇಲ್ಲಿ ನಮ್ಮ ಇಲಾಖೆಯ ಕೆಲಸದಿಂದ ನಮಗೆ ತಿಳಿಯೋದೇನು ಅಂದರೆ, ಅದೇ ಜಾಗದಲ್ಲಿ ಮೆಪ್ಪಾಡಿ ಮತ್ತು ಅದರ ಮೇಲ್ಭಾಗದ ಬೆಟ್ಟದ ಮೇಲ್ಭಾಗದ ಪ್ರದೇಶಗಳಲ್ಲಿ ಹಿಂದೆ ಹಲವಾರು ಬಾರಿ ಈ ರೀತಿಯ ಭೂಕುಸಿತಗಳಾಗಿವೆ. ಅದರ ರೆಮಿನೆಂಟ್ಸ್ ಇರುತ್ತೆ, ರಿಲಿಕ್ಸ್ ಅಂತ ಹೇಳ್ತೀವಿ, ಸ್ಕಾರ್ ಅಂತ ಹೇಳ್ತೀವಿ ಅದನ್ನು. ಆ ರೀತಿಯ ಸ್ಕಾರ್ಗಳು ಕಂಡು ಬರ್ತವೆ. ಹಲವಾರು ಬಾರಿ ಆಗಿದೆ. ಇದೇನು ಫಸ್ಟ್ ಟೈಮು ಅಲ್ಲ, ಹಾಗೆಯೇ ಇದೇನು ಲಾಸ್ಟ್ ಟೈಮು ಅಲ್ಲ. ಇದು 10-20 ವರ್ಷಕ್ಕೆ 100 ವರ್ಷಕ್ಕೊಂದ್ಸರಿ ನಡೆಯುವಂಥ ಪ್ರಕ್ರಿಯೆ. ಇದು ನೈಸರ್ಗಿಕವಾಗಿ ಭೂಮಿ ತನ್ನ ಸಮತೋಲನವನ್ನು ಕಂಡುಕೊಳ್ಳಲು ಮಾಡಿಕೊಳ್ಳುವ ಕ್ರಿಯೆಗಳಿವೆಲ್ಲ. ಇದು ಅಗಾಧವ ಸಬ್ಜೆಕ್ಟ್, ಅದನ್ನು ಹೇಳ್ತಾ ಹೋದರೆ ಭಾಳ ಸಮಯ ಆಗುತ್ತೆ. ಸೊ ಆ ಜಾಗದಲ್ಲಿ ಹಿಂದೆ ನಡೆದಿದೆ. ಅದರಿಂದಾಗಿ ಆ ಹರಿದು ಬಂದ ಮಣ್ಣು ಕಲ್ಲು ಎಲ್ಲ ಆ ತೊರೆನಲ್ಲಿ ತುಂಬೋಗಿದೆ. ಹಿಂದೆ ಹಳ್ಳ ಇದ್ದ ಕಡೆ, ನದಿ ಇದ್ದ ಕಡೆ. ಸೊ ಅದೇನಾಗಿದೆ, ಈಗ ಬಿದ್ದ ಮಳೆ ಹರಿಯೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗಿದೆ. ಏಕೆಂದರೆ ಒಂದು ಚಾನಲ್ ತುಂಬೋಗಿದೆ, ಎರಡನೇದು ಊರುಗಳು ಬಂದಿವೆ. ಸೊ ಅದಕ್ಕೆ ಅಡೆತಡೆ ಉಂಟಾಗಿದೆ. ಸೊ ಜೊತೆಗೆ ಆ ಪ್ರದೇಶಗಳಲ್ಲಿ ಈ ಎಂಟೈರ್ ವೆಸ್ಟರ್ನ್ ಘಾಟ್ಸಲ್ಲಿ ಗುಜರಾತಿಂದ ಹಿಡಿದು ಕೇರಳದ ತುದಿಯವರೆಗೂ ಡೀಪ್ ವೆದರ್ಡ್ ಪ್ರೊಫೈಲ್ಸ್, ರೆಡ್ ಕಲರ್ ಲ್ಯಾಟ್ರಟಿಕ್ ಸಾಯಿಲ್ ಅಂತ. ಅದು ಅಲ್ಲಿ ಜಾಗದಲ್ಲಿದ್ದಾಗ, ಇನ್ಸಿಟು ಇದ್ದಾಗ ಲೂಸ್ ಆಗಿರುತ್ತೆ. ಅದನ್ನು ಕಟ್ ಮಾಡಿ ಒಣಗಿಸಿದ್ರೆ ಗಟ್ಟಿ ಕಲ್ಲಾಗುತ್ತೆ. ಜಂಬಿಟ್ಟಿಗೆ ಅಂತ ಹೇಳ್ತಾರೆ ಪಶ್ಚಿಮ ಘಟ್ಟಗಳ ಆ ಭಾಗದಲ್ಲಿ. ಅದನ್ನು ಮನೆ ಕಟ್ಟೋದಕ್ಕೆ ಉಪಯೋಗಿಸ್ತಾರೆ. ಕಟ್ಟಿದ ಮನೆ 100 ವರ್ಷ ಇರುತ್ತೆ, ಅಷ್ಟು ಗಟ್ಟಿಯಾಗುತ್ತೆ. ಆದರೆ ಇನ್ಸಿಟು ತುಂಬ ಲೂಸ್ ಆಗಿರುತ್ತೆ. ಸೊ ಆಗ ನೀರಿನ ಜೊತೆ ಮಿಕ್ಸ್ ಆದಾಗ ಕೆಂಪು ಮಣ್ಣು ಮತ್ತು ನೀರು ಅದು ಕೆಸರಾಗುತ್ತೆ. ಆ ಕೆಸರು ಹರ್ಕೊಂಡು ಬಂದಿದೆ ಮೊನ್ನೆ ಮೆಪ್ಪಾಡಿನಲ್ಲಿ. ಸೊ ಇದನ್ನು ಲ್ಯಾಂಡ್ ಸ್ಲೈಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮಡ್ ಫ್ಲೋ ಅಂತ ಹೇಳ್ಬೋದು. ಈಗ ಲ್ಯಾಂಡ್ ಸ್ಲೈಡ್ ನಾವು ಹಿಮಾಲಯದ ಭಾಗಗಳೆಲ್ಲ ನೋಡ್ತೀವಿ, ಕಲ್ಲು ಮಣ್ಣು ಎಲ್ಲ ಮಿಶ್ರಿತ ಬಂದು ಬಿದ್ದುಬಿಡುತ್ತೆ. ಅದೇನು ಕೆಸರಾಗಲ್ಲ ಭಾಳಷ್ಟು ಸಂದರ್ಭಗಳಲ್ಲಿ. ಇದು ಕೆಸರು. ಈ ಕೆಸರು ಏನಾಗಿದೆ, ಬಂದು ಮನೆ ಬೀಳಿಸಿದೆ, ಮನೆ ಒಳಗೆ ನುಗ್ಗಿದೆ. ಅದು ಒಳಗಡೆ ಇದ್ದವರೆಲ್ಲ ಅದರಲ್ಲಿ ಸಿಕ್ಕೊಂಡು ಸತ್ತೋಗಿದ್ದಾರೆ. ಸಾವು ನೋವಿನ ಸಂಖ್ಯೆ ಹೆಚ್ಚಾಗಿದೆ. ಇದು ಒಂದು ರೀತಿಯ ಮಿನಿ ಡಿಸಾಸ್ಟರ್. ಒಂದು ಜಿಲ್ಲೆಯ ಒಂದು ಭಾಗ 3 ಗ್ರಾಮಗಳಿಗೆ ಅಫೆಕ್ಟ್ ಆಗಿದೆ. 2018 ಮತ್ತು 2019ರಲ್ಲಿ ಇಡೀ ರಾಜ್ಯ, ಕೇರಳ ರಾಜ್ಯ ಮತ್ತು ಕೊಡಗು ನಾಶ ಆಗಿತ್ತು 18-19ಗೆ. ಅದರ ಕಾರಣ ಏನು ಅಂತ ನಾನು ಕಂಡುಹಿಡಿಯೋದಕ್ಕೋಸ್ಕರ ಹೊಸ ಸಂಶೋಧನೆ ಕೈಗೆತ್ತಿಕೊಂಡೆ. ರಿಟೈರ್ ಆಗಿತ್ತು ಅಷ್ಟೊತ್ತಲ್ಲಿ 4 ವರ್ಷಗಳ ನಂತರ ಹೊಸ ಸಂಶೋಧನೆ ಮಾಡ್ತಾ ಅದನ್ನು ನಾನು ಸವಾಲಾಗಿ ತಗೊಂಡೆ. ಈ ಒಂದು ಘಟನೆಗೆ, ಪರಿಣಾಮಕ್ಕೆ ಕಾರಣ ಏನು, ಎಫೆಕ್ಟ್ ಆದಾಗ ಕಾಸ್ ಇರುತ್ತೆ, ಆ ಕಾಸ್ ಕಂಡುಹಿಡಿಬೇಕು ಅಂತ ನಾನು ಸಂಶೋಧನೆ ಮಾಡಿದೆ. ಭಾಳಷ್ಟು ಪುಸ್ತಕಗಳು, ಜರ್ನಲ್ಸು ಮತ್ತು ಕೆಲವು ಆ್ಯಪ್ಗಳ ಡೇಟಾ ಎಲ್ಲ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಪ್ರೋಸೆಸ್ ಮಾಡಿ ಇಂಟರ್ಪ್ರಿಟ್ ಮಾಡಿ ದೆನ್ 2019 ಫೆಬ್ರವರಿ ಅಷ್ಟೊತ್ತಿಗೆ ನನಗೆ ಇದರ ಕಾರಣ ಗೋಚರಿಸ್ತು. ಅಸಲಿ ಕಾರಣ ನನಗೆ ಗೊತ್ತಿತ್ತು. 15-14 ದಿನ ಇದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾಯಿದ್ದೆ. ಎಲ್ಲರೂ ಹೇಳ್ತಾ ಇರೋ ಹಾಗೆ ಕಳೆದ 20-25 ವರ್ಷಗಳಿಂದ ಕಾರ್ಬನ್ ಡೈಆಕ್ಸೈಡು ಹಸಿರು ಮನೆ ಪರಿಣಾಮ ಮತ್ತು ಗ್ಲೋಬಲ್ ವಾರ್ಮಿಂಗ್ ಅಲ್ಲ ಅಂತ ನನಗೆ ಗೊತ್ತಿತ್ತು. ಭೂವಿಜ್ಞಾನಿಯಾಗಿ ನಮ್ಮಲ್ಲಿ ಹಿಸ್ಟಾರಿಕಲ್ ಜಿಯಾಲಜಿ ಇದೆ, ಪೆಲಿಯೋ ಕ್ಲೈಮೇಟ್ ಇದೆ. 100, 1000, ಲಕ್ಷ, ಕೋಟಿ ವರ್ಷಗಳ ಹಿಂದೆ ಈ ರೀತಿ ಮತ್ತು ಇದಕ್ಕಿಂತ 100 ಪಟ್ಟು ಹೆಚ್ಚಿನ ಘಟನೆಗಳು ನಡೆದಿದ್ದು. ಅದಕ್ಕೆ ದಾಖಲೆ ಇದೆ ನಮ್ಮಲ್ಲಿ. ಆ ಶಿಲಾ ಪದರಗಳಲ್ಲಿ ಬೇರೆ ಬೇರೆ ರೀತಿಯ ಶಿಲೆಗಳನ್ನು ನಾವು ಅಧ್ಯಯನ ಮಾಡಿದಾಗ ಅದು ಗೊತ್ತಾಗುತ್ತೆ. ಅದು ಯಾವುದೋ ಒಂದು ದುರ್ಘಟನೆ ನಡೆದಾಗ ಆ ರೀತಿಯ ಸೆಡಿಮೆಂಟ್ಸ್ ಜಮಾ ಆಗಿರ್ತವೆ. ಸೊ ಅದನ್ನು ಸ್ಟಡಿ ಮಾಡಿ, ಪ್ಲಸ್ ನಮ್ಮಲ್ಲಿ ಇನ್ನೊಂದು ವಿಭಾಗ ಇದೆ, ಪೆಲಿಯೋ ಕ್ಲೈಮೇಟ್ ಅಂತ. ಇವತ್ತು ನಾವು ಕ್ಲೈಮೇಟ್ ನೋಡ್ತಾ ಇದ್ದೀವಿ, ಬಟ್ ಹಿಂದಿನ ಕ್ಲೈಮೇಟ್ ಹೇಗಿತ್ತು 1 ಕೋಟಿ ವರ್ಷಗಳ ಹಿಂದೆ, 100 ಕೋಟಿ ವರ್ಷದ ಹಿಂದೆ. ಸೊ ಭೂಮಿಯ ಆಯಸ್ಸು 450 ಕೋಟಿ ವರ್ಷಗಳು. ಈ ಕಾಲಘಟ್ಟದ ಉದ್ದಕ್ಕೂ ಏನೇನು ಘಟನೆಗಳು ನಡೆದಿವೆ. ಸೊ ಈ ರೀತಿಯ ದೊಡ್ಡ ಮಟ್ಟದ, ಈಗ ನಾವು ನೋಡ್ತಾ ಇರೋದು ಚಿಕ್ಕ ಮಟ್ಟದ ಬದಲಾವಣೆಗಳು, ಕ್ಲೈಮೇಟ್ ಪರ್ಟರ್ಬೇಷನ್ಸ್. ಇದು ಚೇಂಜ್ ಅಲ್ಲ, ಕ್ಲೈಮೇಟ್ ಚೇಂಜ್ ಅಲ್ಲ. ಕ್ಲೈಮೇಟ್ ಚೇಂಜ್ ತುಂಬ ದೊಡ್ಡ ಮಟ್ಟದ್ದು ಹಿಂದೆ ನಡೆದಿದೆ. ಅದಕ್ಕೆ ಕಾರಣ ಏನು ಅಂತ ನಾವು ಹುಡುಕಿದಾಗ
ಪ್ಲಸ್ ನನ್ನ ಈ ಕೆಲವು ಆ್ಯಪ್ಗಳ ಮೂಲಕ ನಾನು ಪ್ರತಿದಿನ ರಾತ್ರಿ ಡೇಟಾ ಕಲೆಕ್ಟ್ ಮಾಡಿ ಅದನ್ನೆಲ್ಲ ನಾನು ಕಲೆಕ್ಟ್ ಮಾಡಿಟ್ಟಿದ್ದೀನಿ 15ರಿಂದ ಪ್ರತಿದಿನದ್ದು. ಅದನ್ನೆಲ್ಲ ನಾವು ಕೊಲೆಕ್ಟ್ ಮಾಡ್ತಾ ಹೋದಾಗ, ಇಂಟರ್ಪ್ರೆಟ್ ಮಾಡಿದಾಗ ಗೊತ್ತಾಗಿದ್ದೇನು ಅಂದರೆ, ಈ ಘಟನೆ ನಡೆದ ಸಂದರ್ಭದಲ್ಲಿ ಸ್ವಲ್ಪ ಹಿಂದೆ ಮುಂದೆ ದೊಡ್ಡ ಮಟ್ಟದ ಜ್ವಾಲಾಮುಖಿಗಳ ಸ್ಫೋಟ ಆಗಿದ್ದಿದ್ದು. ಒಂದು ನಮ್ಮ ಸುಮಾತ್ರ ಅಥವಾ ಜಾವಾ, ಇಂಡೋನೇಷ್ಯಾ ಪ್ರದೇಶಗಳು, ಬೇ ಆಫ್ ಬೆಂಗಾಲ್ನ ಕೆಲವು ಪ್ರದೇಶಗಳು, ಸಮುದ್ರ ತಳಗಳು, ಆ ಕಡೆ ಅರೇಬಿಯನ್ ಸಮುದ್ರದ ತಳಭಾಗ ಕೆಲವು ಕೇಂದ್ರಗಳು, ನಂತರ ಇಂಡಿಯನ್ ಓಷನ್ ಕೆಲವು ಕೇಂದ್ರಗಳು, ಇವೆಲ್ಲವೂ ಕೂಡ ಆಗ ತುಂಬ ಆ್ಯಕ್ಟಿವಿಟಿ ಇತ್ತು. ಆ್ಯಕ್ಟಿವಿಟಿ ಅಂದರೆ ಸಮುದ್ರ ತಳದಲ್ಲಿ ಸಣ್ಣ ಪುಟ್ಟ ಭೂಕಂಪ ಆದಾಗ ಮ್ಯಾಗ್ಮಾ ಮೇಲಕ್ಕೆ ಬರುತ್ತೆ, ಅದು ಬಂದು ಸಮುದ್ರ ತಳದಲ್ಲಿ ಹರಡ್ಕೊಳ್ಳುತ್ತೆ. ಮ್ಯಾಗ್ಮಾ ಟೆಂಪ್ರೇಚರ್ ಬಂದು 1000 ಡಿಗ್ರಿ ಸೆಂಟಿಗ್ರೇಡ್, 1000ರಿಂದ 1200 ಡಿಗ್ರಿ ಸೆಂಟಿಗ್ರೇಡ್, ಅದು ನೀರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಸಮುದ್ರದ ನೀರಿಗೆ. ಅದು ವಾರ್ಮ್ ಆಗುತ್ತೆ ಆ್ಯಂಡ್ ಬಿಸಿಯಾಗಿ ಕೆಲವೊಮ್ಮೆ ಬಾಯ್ಲ್ ಆಗುತ್ತೆ. ಇದಕ್ಕೆ ಕೆಲವು ಉದಾಹರಣೆಗಳಿವೆ. ಕವಾಚಿ ಎನ್ನುವ ಒಂದು ಜ್ವಾಲಾಮುಖಿ ನೀರಿನ ಒಳಗಡೆದ್ದು, ಅದನ್ನು ಗೂಗಲ್ನಲ್ಲಿ ಟೈಪ್ ಮಾಡಿದ್ರೆ ನೀರೊಳಗಡೆ ನೀರು ಕುದೀತಾ ಇರೋದು, ಕೆಂಪು ಬೆಂಕಿ ಥರ ಇರೋದು ಅದು ಗೊತ್ತಾಗುತ್ತೆ. ಅದೇ ರೀತಿ ಲೋಹಿ ಅಂತ ಒಂದಿದೆ, LOIHI ಅಂತ, ಕಿಲೋವ ಹವಾಯ್ ದ್ವೀಪದ ಹತ್ರ. ಸೊ ಈ ರೀತಿ 100 ಸಾವಿರಾರಿವೆ ಸಮುದ್ರದ ಒಳಗಡೆ, ಆದರೆ ಅವುಗಳ ವರದಿ ನಮಗೆ ಬರಲ್ಲ. ನೆಲದ ಮೇಲಾಗಿದ್ದು ಯಾವುದೋ ದ್ವೀಪದಲ್ಲಾಗಿದ್ದು ನಮಗೆ ತಕ್ಷಣ ನನ್ನ ಕೈಗೆ ಅರ್ಧ ದಿನದೊಳಗಡೆ ಡೇಟಾ ಬರುತ್ತೆ. ಯಾವುದೇ ಭೂಕಂಪ ಯಾವುದೇ ಭಾಗದಲ್ಲಾದರೂ ಕೂಡ 5 ನಿಮಿಷದೊಳಗಡೆ ಡೇಟಾ ಬಂದಿರುತ್ತೆ ನನ್ನ ಕೈಗೆ. ಅದನ್ನು ನಾವು ಅರ್ಥ ಮಾಡ್ಕೊಂಡು ಇದು ವಾಲ್ಕೆನಿಕ್ ಅರ್ಥಕ್ವೇಕಾ ಅಥವಾ ಟೆಕ್ಟಾನಿಕ್ ಅರ್ಥಕ್ವೇಕಾ ಅಂತ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಸೊ ಅದು ಎರಡಕ್ಕೂ ವ್ಯತ್ಯಾಸ ಇದೆ. ಟೆಕ್ಟಾನಿಕ್ ಅರ್ಥಕ್ವಾದರೆ ಹೆಚ್ಚಿನದಾಗಿ ಸಬ್ಡಕ್ಷನ್ ಝೋನ್ಗಳಲ್ಲಿರುತ್ತೆ. ಈ ರೀತಿಯ ವಾಲ್ಕೆನಿಕ್ ಅರ್ಥಕ್ವೇಕ್ಸು ಅಬ್ಡಕ್ಷನ್ ಝೋನ್ಗಳಿರುತ್ತೆ. ಇವು ಪ್ಲೇಟ್ ಟೆಕ್ಟಾನಿಕ್ಸ್ ಎನ್ನುವ ಒಂದು ಥಿಯರಿಯ ಒಂದು ಭಾಗ. ಭೂವಿಜ್ಞಾನದಲ್ಲಿ ತುಂಬ ಕ್ರಾಂತಿಕಾರಿ ವಿಚಾರಗಳಿವೆಲ್ಲ, ತುಂಬ ಅದ್ಭುತವಾದ, ಅಷ್ಟೇ ಸಂಕೀರ್ಣವಾದ ವಿಚಾರಗಳಿವೆಲ್ಲ. ಸೊ ಆ ರೀತಿ ಆ ಆಪ್ ಡೇಟಾ ನಾನು ನೋಡಿದಾಗ ಆ ಸಂದರ್ಭದಲ್ಲಿ ಇಂಡಿಯನ್ ಓಷನ್ ಮತ್ತು ಅರೇಬಿಯನ್ ಸಿ, ಕಾಲ್ಸ್ಬರ್ಗ್ ರಿಡ್ಜ್, ಚಾಗೋಸ್ ಐಲ್ಯಾಂಡ್ಸ್ ಇಂಥ ಪ್ರದೇಶಗಳಲ್ಲಿ, ಮತ್ತು ಸುಮಾತ್ರ, ಜಾವಾ, ಹವಾಯಿಯನ್ ಐಲ್ಯಾಂಡ್ಸ್ ಇಂಥ ಕಡೆ ಎಲ್ಲ ದೊಡ್ಡ ಮಟ್ಟದ ಭೀಕರ ಜ್ವಾಲಾಮುಖಿ ಸ್ಫೋಟಗಳಾಗ್ತಾಯಿತ್ತು. 17ರ ಕೊನೆಯ ಭಾಗ, 18, 19, 20ರ ಸ್ವಲ್ಪ ಭಾಗ ಆ ಥರ. ಸೊ ಅದು ಈ ರೀತಿಯ ಜಲಸ್ಫೋಟಕ್ಕೆ ಕಾರಣ ಆಯಿತು. 1924ರಲ್ಲಿ ಇದೇ ರೀತಿಯ ಜ್ವಾಲಾಮುಖಿ ಘಟನೆ ನಡೆದಿದೆ ಅದೇ ಜಾಗಗಳಲ್ಲಿ. ಪ್ಲಸ್ ಅದೇ ರೀತಿಯ ಒಂದು ಭೂಕುಸಿತ ಆಗಿದೆ ಕೇರಳ ಮತ್ತು ಕುಡುಗದಲ್ಲಿ, ಅದು ದಾಖಲೆ ಇದೆ. ಗೂಗಲ್ನಲ್ಲಿ 1924 ಡೆಲ್ಯೂಜ್ ಅಂತಂದರೆ ಎಲ್ಲ ಡೀಟೇಲ್ಸ್ ಬಂದುಬಿಡುತ್ತೆ. ಆಗ ಗಾಂಧೀಜಿ ಅವರ ಪತ್ರಿಕೆ, ಹರಿಜನ್ ಪತ್ರಿಕೆ ಮತ್ತು ಯಂಗ್ ಇಂಡಿಯಾ ಪತ್ರಿಕೆ ಮೂಲಕ 6,000 ರೂಪಾಯಿ ಕಲೆಕ್ಟ್ ಮಾಡಿ ಸಂತ್ರಸ್ತರಿಗೆ ಕಳಿಸಿದ್ರಂತೆ, ಅದು ದಾಖಲೆ ಇದೆ. ಸೊ ಅದು ಒಂದು ಶತಮಾನದ ನಂತರ ಘಟಿಸ್ತು, 18, 19ರಲ್ಲಿ. ಸೊ ಈ ಒಂದು ಕಾರಣ ಕಂಡ ಮೇಲೆ ನಾನು 19ರಲ್ಲಿ ಇದೇ ರೀತಿಯ ದುರಂತ ಆಗುತ್ತೆ ಅಂತ ಹೇಳಿದೆ, ಪತ್ರಿಕೆ ಮೂಲಕ, ಮಾಧ್ಯಮದ ಮೂಲಕ. ಸೊ ಏಪ್ರಿಲಲ್ಲೇ ಹೇಳಿದೆ, ಆಗಸ್ಟಲ್ಲಿ ಈ ರೀತಿ ಆಗುತ್ತೆ ಅಂತ. ಎಲ್ರಿಗೂ ಆಶ್ಚರ್ಯ, ನಾಳೆ ಏನಾಗುತ್ತೆ ಅಂತ ಹೇಳೋದು ಕಷ್ಟ, ಅಂಥದ್ರಲ್ಲಿ 2 ತಿಂಗಳು ಮುಂಚೆನೇ ದುರಂತ ಆಗುತ್ತೆ ಅಂತ ಹೇಳೋದು ಯಾವ ಆಧಾರದ ಮೇಲೆ? ಅದಕ್ಕೆ ನಾನು ಮಾಡ್ತಾಯಿದ್ದಂಥ ವೈಜ್ಞಾನಿಕ ಸಂಶೋಧನೆ ಆಧಾರ. ನಮ್ಮ ಭೂವಿಜ್ಞಾನದಲ್ಲಿ ಭೂಮಿಯ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಇದೆ, ಉತ್ತರ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಬೇಕು, ಕಂಡ್ಕೋಬೇಕು. ಸೊ ಅದನ್ನು ಮುಂದುವರಿಸ್ಕೊಂಡು 2020ರಲ್ಲಿ ಏನೂ ಆಗಲ್ಲ, ಸಾಧಾರಣ ಅಂತ ಹೇಳಿದ್ದೆ. ಯಾಕೆಂದರೆ ಆ ವರ್ಷ ಆ ಕಾರಣ ಇರಲಿಲ್ಲ. ಸೊ 21ರಲ್ಲೂ ಕೂಡ ಆ ಕಾರಣ ಇರಲಿಲ್ಲ, 22ರಲ್ಲೂ ಇರಲಿಲ್ಲ. ಸೊ ಸಾಧಾರಣ ಮಳೆ ಅಂತ ಹೇಳಿದ್ದೆ, ಅದೇ ರೀತಿ ಆಯಿತು. ಕಳೆದ ವರ್ಷ 23ರಲ್ಲಿ ಅದು ಸಾಧಾರಣವಾಗಿ ನಡೀತಿದ್ದಂಥ ಜ್ವಾಲಾಮುಖಿ ಚಟುವಟಿಕೆ ಅತ್ಯಧಿಕ ಅಲ್ಲದಿದ್ರೂ ಅತಿ ಕಡಿಮೆ ಅಲ್ಲದಿದ್ರೂ ಕೂಡ ಕೆಲವು ಪ್ರದೇಶಗಳಲ್ಲಿ ನಿಂತೋಗಿತ್ತು, ನಿಷ್ಕ್ರಿಯ ಆಗಿತ್ತು. ಅದರ ಆಧಾರದ ಮೇಲೆ ನಾನು ಹೇಳಿದೆ ಕೊರತೆ ಆಗುತ್ತೆ ಅಂತ. ಯಾಕೆಂದರೆ ಒಂದು ಜ್ವಾಲಾಮುಖಿ ಸ್ಫೋಟವಾದಾಗ, ಒಂದು ನೆಲದ ಮೇಲಿರೋ ಸ್ಫೋಟವಾದಾಗ ಅಗಾಧವಾದ ಆವಿ ಮತ್ತು ಜ್ವಾಲಾಮುಖಿ ಬೂದಿ ಹೊರಗಡೆ ಬರುತ್ತೆ. ಆ ಆವಿ ಎಲ್ಲಾದರೂ ಒಂದು ಕಡೆ ಮೋಡ ಕಟ್ಟಿ ಮಳೆ ಬೀಳುತ್ತೆ. ನಾನು ಹೇಳಿದಾಗ ಸಮುದ್ರದ ಒಳಗಿನ ಜ್ವಾಲಾಮುಖಿ ಸ್ಫೋಟವಾದಾಗ ಅತ್ಯಧಿಕವಾಗಿ ನೀರು ವಾರುಂತಾಗಿ ಆವಿ ಜನ್ರೇಟ್ ಆಗುತ್ತೆ. ಆ ಆವಿ ಕೂಡ ಮೇಲ್ಗಡೆ ಹೋಗಿ ಮೋಡ ಆಗಿ
ಉತ್ತರಕ್ಕೋ ಪಶ್ಚಿಮಕ್ಕೋ ಪೂರ್ವಕ್ಕೋ ಯಾವುದೋ ಒಂದು ಭಾಗದಲ್ಲಿ ಚಲಿಸಿ ಯಾವುದೋ ಒಂದು ದೇಶದಲ್ಲಿ ಮಳೆ ಬೀಳಿಸುತ್ತೆ. ಕೆಲವೊಮ್ಮೆ ನಮ್ಮ ಇಂಡಿಯಾದಲ್ಲಿ ಬೀಳಿಸ್ಬೋದು, ಅಥವಾ ಕೆಲವೊಮ್ಮೆ ಇಂಡೋನೇಷ್ಯಾದಲ್ಲಿ ಬೀಳಿಸ್ಬೋದು. ಆ ಕಡೆ ಹೋದರೆ ಒಮಾನ್, ಸೊಮಾಲಿಯಾ ಆ ರೀತಿಯ ಪ್ರದೇಶಗಳಲ್ಲಿ, ಮೊಜಾಂಬಿಕ್ ಆ ರೀತಿಯ ಪ್ರದೇಶಗಳಲ್ಲಿ ದೊಡ್ಡ ಮಳೆ ಬೀಳ್ಬೋದು, ಅನಾಹುತ ಆಗುತ್ತೆ. ಸೊ ಈ ವರ್ಷ ಕೂಡ ಈ ಒಂದು ಚಟುವಟಿಕೆಯನ್ನು ನಾನು ಗಮನಿಸಿ ಈ ವರ್ಷ ಕೂಡ ಕೊರತೆ ಅಂತ ಹೇಳಿದ್ದೀನಿ. ಈಗಾಗಲೇ ಆಗಸ್ಟ್ ಶುರುವಾಯಿತು, ಆಗಸ್ಟ್ ಸೆಪ್ಟೆಂಬರ್ 2 ತಿಂಗಳಿದೆ. ಸೆಪ್ಟೆಂಬರ್ 30ಕ್ಕೆ ನಮಗೆ ಫೈನಲ್ ಪಿಕ್ಚರ್ ಸಿಗುತ್ತೆ, ಎಲ್ಲಿ ಎಷ್ಟು ಮಳೆ ಆಗಿದೆ, ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ ಗೊತ್ತಾಗುತ್ತೆ. ಇದು ಆಗಸ್ಟ್ ಮಧ್ಯಭಾಗ. ಪಶ್ಚಿಮ ತೀರದ ಜಿಲ್ಲೆಗಳಲ್ಲಿ ಅತ್ಯಧಿಕ ಮಳೆ ಆಗಿದೆ. ಆದರೆ ನಮ್ಮ ಈ ಮೈದಾನ ಪ್ರದೇಶ ಏನಿದೆ, ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಕೋಲಾರ, ಬೆಂಗಳೂರು, ಮಂಡ್ಯ ಈ ಭಾಗಗಳಲ್ಲಿ ಮಳೆ ಕಡಿಮೆ ಆಗಿದೆ. ನಾರ್ಮಲ್ ಮಳೆಗಿಂತ ಕಡಿಮೆ ಇದೆ. ಎರಡು ಆವ್ರೇಜ್ ತಗೊಂಡು ಜಾಸ್ತಿ ಆಯಿತು ಅಂತ ಹೇಳೋದು ವಾಡಿಕೆ. ಆವ್ರೇಜ್ ಈಸ್ ಆವ್ರೇಜ್, ಆದರೆ ರಿಯಲಿಸ್ಟಿಕ್ ಪಿಕ್ಚರ್ ಅಲ್ಲ. ಈಗ ಇಂಡಿಯಾದಲ್ಲಿ ಅಂಬಾನಿ ಸ್ಯಾಲ್ರಿ ಮತ್ತು ನನ್ನ ಸ್ಯಾಲ್ರಿ ಎರಡು ಟೋಟಲ್ ಮಾಡಿ ಡಿವೈಡ್ ಬೈ 2 ಮಾಡಿ ಇದು ಆವ್ರೇಜ್ ಇಂಡಿಯನ್ ಸ್ಯಾಲ್ರಿ ಅಂತ ಹೇಳೋಕ್ಕಾಗಲ್ಲ. ಸೊ ಆವ್ರೇಜ್ ಅದೇ ಅದು ಯಾವ ಪಾಯಿಂಟ್ ಆಫ್ ವ್ಯೂನಲ್ಲಿ ತಗೊಬೇಕು ಅದೇ ತಗೊಬೇಕು. ಸೊ ರಿಯಲಿಸ್ಟಿಕ್ ಪಿಕ್ಚರ್ ಸೆಪ್ಟೆಂಬರ್ 30ಕ್ಕೆ ಬರುತ್ತೆ. ಸೊ ಅದನ್ನು ನೋಡೋಣ ಹೇಗಾಗುತ್ತೆ. ನಾವು ಈಗ ವಾಯ್ನಾಡಲ್ಲಿ ಏನು ನಡೀತಿದೆ ಈಗ ದುರಂತನ, ಯಾವ ಥರ ಪ್ರಿಕಾಷನ್ಸ್ ತಗೊಂಡು ಇದನ್ನು ನಾವು ನಿಲ್ಲಿಸ್ಬೋದು? ಅಥವಾ ಇದು 2018 2024ವರೆಗೂ ಒಂದು 2019 ಕಂಟಿನ್ಯೂ ಆಗಿದೆ, ಹಾಗೆ 2021 ಇಲ್ಲ ಅಂತ ನೀವೇ ಹೇಳಿದ್ರಿ. ಈಗ 2024 ಆಗಿದೆ ಅಂದರೆ ಇನ್ನು ಮುಂದಿನ ವರ್ಷನೂ ಆಗತ್ತಾ ಅಥವಾ ಆಗಲ್ವಾ? ನೋಡಿ, ಈ ಮುಂದಿನ ವರ್ಷದ ತನಕ ಯಾತಕ್ಕೆ ಯಾವುದೋ ಒಂದು ದೊಡ್ಡ ಜ್ವಾಲಾಮುಖಿ ಸೂಪರ್ ವಾಲ್ಕಿನೋ, ಈಗ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಏನಿದೆ ಅಮೇರಿಕಾದಲ್ಲಿ, ಅದು ರೆಡಿ ಆಗ್ತಾ ಇದೆ, ಆ್ಯಕ್ಟಿವಿಟಿ ನಡೀತಾ ಇದೆ. ದೊಡ್ಡ ಮಟ್ಟದ ಸ್ಫೋಟ ಆದರೆ ಇಡೀ ವಿಶ್ವಕ್ಕೆ ಎಫೆಕ್ಟ್ ಆಗುತ್ತೆ, ಅಷ್ಟು ದೊಡ್ಡ ಜ್ವಾಲಾಮುಖಿ ಅದು. ಈ ಹಿಂದೆ ಭಾಳಷ್ಟು ಸರಿ ದುರಂತಗಳಾಗಿವೆ, ಇಡೀ ವಿಶ್ವಕ್ಕೆ ಎಫೆಕ್ಟ್ ಆಗಿರುವಂಥ ಉದಾಹರಣೆಗಳಿವೆ. 1815ರಲ್ಲಿ ತಂಬೋರಾ ಎನ್ನುವ ಜ್ವಾಲಾಮುಖಿ ಜಾವಾದಲ್ಲಿ ಸ್ಫೋಟವಾಗಿತ್ತು, ಆದರೆ ಇಡೀ ವಿಶ್ವಕ್ಕೆ ಪರಿಣಾಮ ಆಗಿತ್ತು. 6 ವರ್ಷಗಳ ಕಾಲ, 1815ರಿಂದ 1821, 6 ವರ್ಷಗಳ ಕಾಲ ದಾಖಲೆ ಇದೆ. ಗೂಗಲ್ನಲ್ಲಿ ನೀವು 1815 ತಂಬೋರಾ ಅಂತ ಟೈಪ್ ಮಾಡಿದ್ರೆ ಪುಟಗಟ್ಟಲೆ ಮೆಟೀರಿಯಲ್ ಬಂದುಬಿಡುತ್ತೆ, 6 ವರ್ಷದ ಏನೇನಾಯಿತು. ಸೊ ಆ ರೀತಿ ಸೆಪ್ಟೆಂಬರ್ ಆಗ್ಬೋದು, ಅಕ್ಟೋಬರ್ ಆಗ್ಬೋದು, ನವಂಬರ್ ಆಗ್ಬೋದು. ಸೊ ಆದರೆ ಇಲ್ಲಿ ಏನು ಪ್ರಶ್ನೆ ಅಂತಂದರೆ, ನಮಗೇನು ತೊಡಕಾಗ್ತಿದೆ ಅಂದರೆ, ನಮಗೆ ಗೋಚರಿಸಿದ್ರ ಬಗ್ಗೆ ನಾವು ಮಾತಾಡ್ಬೋದು. ನೆಲದ ಮೇಲೆ ಭೂಮಿ ಖಂಡಗಳಲ್ಲಿ ಯಾವುದೇ ದೇಶದಲ್ಲಿ ಏನೇ ಘಟನೆ ನಡೆದರೂ ಕೂಡ ವಿತಿನ್ 10 ಮಿನಿಟ್ಸ್ ಟಿ ವಿ ಕವರೇಜ್ ಇರುತ್ತೆ. ಈ ದಿನಗಳಲ್ಲಿ ಆ ಜ್ವಾಲಾಮುಖಿ ಒಂದು ದೂರ ದ್ವೀಪ ಇದ್ದರೂ ಕೂಡ ಏರೋಪ್ಲೇನಲ್ಲೋ ಹೆಲಿಕಾಪ್ಟರ್ನಲ್ಲೋ ಹೋಗಿ ಡೇಟಾ ಕಲೆಕ್ಟ್ ಮಾಡಿ ಫೋಟೋ ವಿಡಿಯೋ ತೆಗೆದು ಅಪ್ಲೋಡ್ ಮಾಡ್ತಾರೆ. ಹಾಫ್ ಎ ಡೇ ಆಗುತ್ತೆ ಅದು. ಆದರೆ ನೀರಿನೊಳಗಡೆ ಜರುಗುವಂಥ ಘಟನೆಗಳು ಸಾವಿರಾರು ಜ್ವಾಲಾಮುಖಿಗಳಿವೆ. ಪ್ರತಿದಿನ ನೂರಾರು ಸ್ಫೋಟವಾಗ್ತಾ ಇರ್ತವೆ, ಚಿಕ್ಕದು ದೊಡ್ಡದು. ಒಳಗಡೆ ಯಾವ ಅಬ್ಸರ್ವೇಟ್ರಿಗಳಿಲ್ಲ, ಯಾವ ಡೇಟಾಗಳು ಸಿಗಲ್ಲ. ಆದರೆ ಇಂಡೈರೆಕ್ಟ್ ಡೇಟಾ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ನಾವು. ಸೊ ದೊಡ್ಡ ಮಟ್ಟದ ಜ್ವಾಲಾಮುಖಿ ಸ್ಫೋಟ ಆಗಿದೆ ಒಳಗಡೆ ಅಂತ ಅಂದರೆ ಅದರ ಸುಳಿವು ನಮ್ಗೆ ಯಾವುದೋ ಒಂದು ರೂಪದಲ್ಲಿ ಸಿಕ್ಕಿರುತ್ತೆ. ಅದನ್ನು ಇಟ್ಕೊಂಡು ನಾವು ಅಲ್ಲಾಗಿದೆ ಅಂತ ಲೆಕ್ಕ ಹಾಕಬೇಕಾಗುತ್ತೆ. ಅದಾದಮೇಲೆ ಅದ್ರ ಪರಿಣಾಮ ಏನಾಯಿತು, ಸೊ ಅದನ್ನು ಇವತ್ತಾಗಿದೆ, ಇನ್ನು 24 ಗಂಟೆ ಒಳಗಡೆ, 48 ಗಂಟೆ ಒಳಗಡೆ ಅಗಾಧ ಪ್ರಮಾಣದ ಆವಿ ಮೋಡ ಆಗಿ ಯಾವುದೋ ಒಂದು ಹತ್ತಿರದ ಪ್ರದೇಶದಲ್ಲಿ ಮಳೆ ಬೀಳುತ್ತೆ, ಇಷ್ಟಂತೂ ಗ್ಯಾರಂಟಿ. ಸೊ ಆಗ್ತಾ ಇರೋದನ್ನು ಗಮನಿಸಬೇಕು, ಸೂಚನೆ ಕೊಡೋ ವ್ಯವಸ್ಥೆ ಆಗಬೇಕು. ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಈ ಮುಂಗಾರು ಮತ್ತು ಹಿಂಗಾರಿನ ಬಗ್ಗೆ ಹೇಳ್ತಾ ಇದ್ದೀನಿ. ಆದರೆ ಇನ್ ಬಿಟ್ವೀನ್ ಕೆಲವು ಅನಿರೀಕ್ಷಿತ ಘಟನೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಡೇಟಾ ಬೇಕಾಗುತ್ತೆ. ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಇವಾಗ ವಾಯ್ನಾಡಲ್ಲಿ ಸದ್ಯಕ್ಕೆ ಆಗ್ತಾ ಇರೋ ದುರಂತನ ತಪ್ಪಿಸ್ಬೇಕು ಅಂತ ಆದರೆ ಏನೆಲ್ಲ ಮಾಡ್ಬೋದು? ಈಗ ನಿನ್ನೆ ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಆಯಿತು. ಅಮಿತ್ ಶಾ ಗೃಹ ಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ. 7 ದಿನಗಳ ಮುಂಚೆ ಚೀಫ್ ಮಿನಿಸ್ಟರ್ಗೆ ವಾರ್ನಿಂಗ್ ಕೊಟ್ಟಿದ್ರಂತೆ ಕೇಂದ್ರ ಸರ್ಕಾರದ ಪರವಾಗಿ. ನಮ್ಮ ಡಿಪಾರ್ಟ್ಮೆಂಟ್ ಕೆಲಸನೇ ಅದು. ನಾವೀಗ ಸಪ್ರೇಟ್ ಲ್ಯಾಂಡ್ ಸ್ಲೈಡ್ ಮಾನಿಟ್ರಿಂಗ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಸಂಸ್ಥೆ ಆರಂಭ ಮಾಡಿದ್ದೀವಿ, ಬರೀ ಇದೊಂದೇ ಕೆಲಸಕ್ಕೋಸ್ಕರ. ನಮ್ಮ GSIನಲ್ಲಿ ನೂರಾರು ವೆರೈಟಿ ಜಾಬ್ಸ್ ಇವೆ. ಮಿನರಲ್ ಎಕ್ಸ್ಪ್ಲೋರೇಷನ್ ಇರ್ಬೋದು, ಮ್ಯಾಪಿಂಗ್ ಇರ್ಬೋದು, ಜಿಯೋ ಫಿಸಿಕಲ್ ವರ್ಕ್ ಇರ್ಬೋದು, ಜಿಯೋ ಕೆಮಿಕಲ್ ವರ್ಕ್ ಇರ್ಬೋದು, ಏರಿಯಲ್ ಸರ್ವೇಸ್ ಇರ್ಬೋದು,
ಮೆರೈನ್ ಜಿಯಾಲಜಿ ಡಿವಿಷನ್ ಇರ್ಬೋದು, ಅಂಟಾರ್ಟಿಕಾ ಸ್ಟಡಿ ಇರ್ಬೋದು, ಆರ್ಕ್ಟಿಕ್ ಸ್ಟಡಿ ಇರ್ಬೋದು, ಭೂಕಂಪ ಸ್ಟಡಿ ಇರ್ಬೋದು, ಇವೆಲ್ಲವೂ ಕೂಡ ನಮ್ಮ ಇಲಾಖೆಯ ಕೆಲಸ. ಅದರಲ್ಲಿ ಸಪರೇಟಾಗಿ ಈಗ ಒಂದು ರಿಸರ್ಚ್ ಸೆಂಟ್ರ್ ಮಾಡಿದ್ದೀವಿ ಡೆಲ್ಲಿನಲ್ಲಿ. ಅವರು ಈ ರೀತಿಯ ಕೇಂದ್ರಗಳನ್ನು ಮಾನಿಟ್ರ್ ಮಾಡ್ತಾ ಇರ್ತಾರೆ. ಮಾನಿಟ್ರ್ ಮಾಡೋ ಸಮಯದಲ್ಲಿ ಕೆಲವೊಮ್ಮೆ ಸ್ವಲ್ಪ ಸೂಕ್ಷ್ಮ ಬದಲಾವಣೆ ಕಂಡ ತಕ್ಷಣ ವಾರ್ನಿಂಗ್ ಕೊಡೋ ಪದ್ಧತಿ ಬಂದಿದೆ. ಯಾವ ರೀತಿ ಸೈಕ್ಲೋನ್ ಆಗೋದನ್ನು ಕಂಡುಹಿಡಿದು ವಾರ್ನಿಂಗ್ ಕೊಡ್ತಾರೋ, ಸೈರನ್ ಅದೆಲ್ಲ ಕೊಟ್ಟು ಜನಗಳಿಗೆ ಎಚ್ಚರಿಸ್ತಾರೆ. ಹಾಗೆ ಸೈಕ್ಲೋನ್ ಶೆಲ್ಟರ್ಸ್ ಮಾಡಿದ್ದಾರೆ, ಕೆಲವು ಪ್ರದೇಶಗಳಲ್ಲಿ ಅರ್ಥಕ್ವೇಕ್ ಶೆಲ್ಟರ್ಸ್ ಮಾಡಿದ್ದಾರೆ. ಅದೇ ರೀತಿ ಲ್ಯಾಂಡ್ ಸ್ಲೈಡ್ ಶೆಲ್ಟರ್ಸ್ ಮಾಡೋದಕ್ಕೆ, ವಾರ್ನಿಂಗ್ ಕೊಡೋದಕ್ಕೆ ಪ್ರಯತ್ನಗಳು ನಡೀತಾ ಇವೆ. ಇಲ್ಲಿ 7 ದಿನಗಳ ಕೆಳಗಡೆ ವಾರ್ನಿಂಗ್ ಕೊಟ್ಟಿದ್ರೆ ಯಾತಕ್ಕೆ ಕ್ರಮ ತಗೊಂಡಿಲ್ಲ? ಇಲ್ಲಿಗೆ ಫೇಲ್ಯೂರ್ ಆಗುತ್ತೆ, ಸರ್ಕಾರದ ಫೇಲ್ಯೂರ್ ಆಗುತ್ತೆ. ನಾನಿದು ಈ ನಿಟ್ಟಿನಲ್ಲಿ ಹೆಚ್ಚು ಏನು ಹೇಳೋಕ್ಕಲ್ಲ. ಈ ರಾಜಕಾರಣಿಗಳ ಬಗ್ಗೆ ನಾವು ಏನು ಹೇಳೋದು ಇಷ್ಟಪಡಲ್ಲ. ಯಾಕೆಂದರೆ ಇವತ್ತು ನಡೀತು, ಒಂದು 5 ಲಕ್ಷ ಪರಿಹಾರ ಕೊಟ್ಟು ಎಲ್ಲ ತಣ್ಣಗಾದ್ಮೇಲೆ ಫೋಟೋ ಸೆಷನ್ನು, ವರದಿ ಎಲ್ಲ ಆದಮೇಲೆ, ಒಂದು ವಾರ ಆದಮೇಲೆ ಯಥಾ ಪ್ರಕಾರ 1 ತಿಂಗಳಾದಮೇಲೆ ಎಲ್ಲ ಮರೆತು ಬಿಡ್ತಾರೆ. ಇನ್ನು ಮುಂದಿನ ಮಳೆ ದಿನಗಳವರೆಗೂ ಯಾರೂ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನಮ್ಮ ದೇಶದಲ್ಲಿ ಇದು ತಪ್ಪು. ಈಗ ಘಟನೆ ನಡೀತು, ಅದಕ್ಕೆ ಸಮಸ್ಯೆ ಏನು ಅಂತ ಗೊತ್ತಾದ ತಕ್ಷಣ, ಪರಿಹಾರ ಏನು ಅಂತ ಗೊತ್ತಾದ ತಕ್ಷಣ ಕ್ರಮ ಜರುಗಿಸ್ಬೇಕು. ಈ ಥರ 10 ಜಾಗಗಳಿವೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗದ ಕೆಲವು ಭಾಗಗಳು, ಹಾಸನದ ಕೆಲವು ಭಾಗಗಳು, ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ತುಂಬ ಹೆಚ್ಚಿನ ಇಳಿಜಾರು, ಹೆಚ್ಚಿನ ವೆದರಿಂಗ್ ಸೈಕಲ್, ಹೆಚ್ಚಿನ ಮಳೆ ಬೀಳುವ ಪ್ರದೇಶಗಳು. ಸೊ ಅದೇ ಮಳೆ ವಯನಾಡಲ್ಲಿ ಬೀಳೋದ್ರ ಬದಲು ನಮ್ಮ ಕಳಸಾದಲ್ಲಿ ಬಿದ್ದಿದ್ರೆ ಅಲ್ಲೂ ಇದೇ ದುರಂತ ಆಗ್ತಾಯಿತ್ತು. ದಾಂಡೇಲಿ ಬಿದ್ದಿದ್ರೆ ಅಲ್ಲೂ ಇದೇ ರೀತಿ ಆಗ್ತಾಯಿತ್ತು. ಸೊ ಎಲ್ಲಿ ಮಳೆ ಕೇಂದ್ರೀಕರಣ ಆಗುತ್ತೆ, ಮೋಡಗಳು ಚಲಿಸ್ತಾ ಇರ್ತವೆ, ಅವುಗಳ ಸ್ಪೀಡ್ ಕಡಿಮೆ ಆದಾಗ ಅಥವಾ ಪ್ರಿಸಿಪಿಟೇಷನ್ ಐಡಿಯಲ್ ಕಂಡೀಷನ್ಸ್ ಆದಾಗ ತಕ್ಷಣ ಮಳೆ ಬೀಳುತ್ತೆ. ಇವಾಗ ನಮ್ಮ ಕರ್ನಾಟಕದಲ್ಲಿ ಸಕಲೇಶ್ಪುರ ಕೂಡ 1-2 ಲ್ಯಾಂಡ್ ಸ್ಲೈಡ್ಸ್ ಆಗಿದೆ, ಭೂಕುಸಿತ ಆಗಿದೆ. ಇದರಿಂದನೂ ಅನೇಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲೂ ಈ ತರ ಆಗ್ತಿದೆ ಅಂದಾಗ ನಾವು ಇದ್ರ ಬಗ್ಗೆ ಏನೆಲ್ಲ ಮೆಷರ್ಸ್ ತಗೋಬಹುದು ಸರ್? ಅಂದ್ರೆ ನಾವು ಅವರಿಗೆ ಡೈರೆಕ್ಟ್ ಆಗಿ ಹೇಳ್ಬೋದಲ್ವಾ, ಇಲ್ಲ ಆಗೋ ಚಾನ್ಸಸ್ ಇದೆ, ಸ್ವಲ್ಪ ಹುಷಾರಾಗಿ ಓಡಾಡಿ, ಆ ತರ ವಾರ್ನಿಂಗ್ ಕೂಡ ಕೊಡ್ಬೋದು ಅನ್ನೋದು? ಅಲ್ಲ, ನೀವು ವಾರ್ನಿಂಗ್ ಕೊಟ್ಟರೂ ಕೂಡ, ಹುಷಾರಿದ್ದರೂ ಕೂಡ, ಇದಕ್ಕಿದಂಗೆ ಬಸ್ ಹೋಗ್ತಾ ಇರುತ್ತೆ, ಹೆಚ್ಚಿನ ಮಳೆ ಬಿದ್ದಿರುತ್ತೆ, ಅದು ಸ್ಲೋಪ್ ಮೂವ್ ಆಗ್ತಾ ಇರುತ್ತೆ, ಒಂದು ಸರಿ ಜಾರ್ಕ ಬಂದುಬಿಡುತ್ತೆ, ಬಸ್ ಉರುಳೋಗುತ್ತೆ. ನೀವು ಬೋರ್ಡ್ ಹಾಕಿದ್ರು ಕೂಡ ಬೋರ್ಡ್ ನೋಡ್ಕೊಂಡು ಮುಂದಕ್ಕೆ ಹೋಗಿರ್ತಾರೆ. ಯಾರೂ ಚಟುವಟಿಕೆ ಪೂರ್ತಿ ಯಾರೂ ನಿಲ್ಲಲ್ಲ ರಸ್ತೆಗಳಲ್ಲಿ, ಟ್ರೈನ್ಗಳಲ್ಲಿ. ಸೊ ಹಳ್ಳಿಗಳಿದ್ದರೆ ಆ ದಾರಿ ಭೂಕುಸಿತ ಆಗಿ ಜಾರ್ಕೊಂಬರ್ತಾ ಇದೆ, ಅದರ ಪಾತ್ನಲ್ಲಿ ಹಳ್ಳಿಗಳಿದ್ದರೆ ತಕ್ಷಣ ಸ್ಥಳಾಂತರ ಮಾಡಬೇಕು. ಸ್ಥಳಾಂತರಕ್ಕೆ 100-200 ಕೋಟಿ 500 ಕೋಟಿ ಖರ್ಚಾಗುತ್ತೆ. ಅದು ಇದಕ್ಕಿಂತ ಕಡಿಮೆ. ಈಗ ಪರಿಹಾರ ಕೊಡೋದು, ಅದನ್ನೆಲ್ಲ ದುರಸ್ತಿ ಮಾಡೋದು, ಹೊಸ ಬ್ರಿಡ್ಜ್ ಕಟ್ಟೋದು, ಇದು ಎಷ್ಟು ಖರ್ಚಿದೆ ನೋಡಿ. ಇದು ಒಂದು 10-20 ಸಾವಿರ ಕೋಟಿ ರೂಪಾಯಿಗಳ ನುಕ್ಸಾನಾಗಿದೆ. ಈಗ ಮಾನವ ಜೀವಕ್ಕೆ ಪರಿಹಾರ ಕೊಡೋದು ಅದೆಲ್ಲ. ಸೊ ಆ ರೀತಿ ಈಗ 10,000 ಲಾಸ್ ಮಾಡ್ಕೊಳ್ಳೋದ್ರ ಬದಲು 1,000 ಕೋಟಿ ಖರ್ಚು ಮಾಡಿ ಹೊಸ ಊರು ಕಟ್ಟಿ ಜನಗಳನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿದ್ರೆ ಸೊ ಸೇಫ್ಟಿ ಇರುತ್ತೆ ಆ್ಯಂಡ್ ಮಾನವ ಜೀವ ಉಳ್ಕೊಳ್ಳುತ್ತೆ. ಆದರೆ ಕೇರಳದಲ್ಲಿ ಆ ರೀತಿಯ ಸೇಫ್ ಜಾಗಗಳು ಎಲ್ಲಿವೆ ಅಂತ ಹುಡುಕಬೇಕಾಗುತ್ತೆ. ಭಾಳಷ್ಟು ಜಾಗಗಳಲ್ಲಿ ಇಳಿಜಾರು ಪ್ರದೇಶಗಳು. ನಮ್ಮ ಕರ್ನಾಟಕದಲ್ಲಿ ಸಮತಟ್ಟಾದ ಪ್ರದೇಶಗಳು ಭಾಳ ಇದ್ದಾವೆ, ಸೇಫ್ ಪ್ಲೇಸಸ್ಸು. ಆ ರೀತಿಯ ಡೇಂಜರ್ ಇರೋ ಗ್ರಾಮಗಳನ್ನು ಸೇಫ್ ಪ್ಲೇಸ್ಗೆ ಶಿಫ್ಟ್ ಮಾಡ್ಬೋದು. ಆದರೆ ಕೇರಳದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇದೆ. ಸೈಟ್ ಸೆಲೆಕ್ಷನ್ ಅಂತೀವಲ್ಲ ನಾವು, ಟೌನ್ ಪ್ಲಾನಿಂಗ್ ಮಾಡೋ ಸಮಯದಲ್ಲಿ. ಸೊ ಆ ರೀತಿ ಮಾಡಲೇಬೇಕಿದು. ವಿಜ್ಞಾನಿಗಳು ವಾರ್ನಿಂಗ್ ಕೊಟ್ಟ ತಕ್ಷಣ ಅದಕ್ಕೆ ಗಮನ ಕೊಡಬೇಕು. ನೋಡೋಣ, ಮುಂದಿನ ವರ್ಷ ನೋಡೋಣ, ಈ ವರ್ಷ ಆಗಿದೆ, 200 ವರ್ಷ ಆದಮೇಲೆ ಆಗುತ್ತೆ, ಈ ರೀತಿಯ ಧೋರಣೆಗಳು ಬಿಡಬೇಕಾಗುತ್ತೆ. ವಿಜ್ಞಾನಿಗಳ ಮಾತಿಗೆ ತಕ್ಷಣ ಗಮನ ಕೊಡಬೇಕು, ವಾರ್ನಿಂಗಿಗೆ. ಸೊ ಅದು ಜೊತೆಗೆ ಈ ರೀತಿಯ ಸಮಸ್ಯೆಗಳ ಸಂಶೋಧನೆಗೆ ಕೇಂದ್ರ ಸರ್ಕಾರದ ಕೆಲಸ ಕೂಡ ನಡೀತಾ ಇದೆ. ಇದೇ ಎದುರುಗಡೆ ಆಫೀಸು ನಮ್ಮದು ವಸುಧಾ ಭವನ, ಅಲ್ಲಿ GSI ಆಫೀಸು. ಅಲ್ಲಿಂದ 3-4 ಅಧಿಕಾರಿಗಳು ಕೆಲವು ಪ್ರದೇಶಗಳು, ಆಯ್ದ ಪ್ರದೇಶಗಳಿಗೆ ಹೋಗಿ ಕೆಲಸ ಮಾಡ್ತಾರೆ. ಎಲ್ಲ ಕಡೆ ಹೋಗೋಕ್ಕಾಗಲ್ಲ, ಬೇರೆ ಬೇರೆ ರೀತಿಯ ಕೆಲಸಗಳಿಗೂ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಆದರೆ ರಾಜ್ಯ ಸರ್ಕಾರ ತನ್ನದೇ ಆದಂತಹ ಒಂದು
ಸಂಶೋಧನಾ ಕೇಂದ್ರನ ಆರಂಭ ಮಾಡಿ ಅಲ್ಲಿ ಫೆಸಿಲಿಟೀಸ್ ಕೊಟ್ಟು ಎನ್ಕರೇಜ್ ಮಾಡಿದ್ರೆ ಈ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೋಬೋದು. ನೋಡಿದ್ರಲ್ಲ, ಹಿರಿಯ ಭೂವಿಜ್ಞಾನಿ HSM ಪ್ರಕಾಶ್ ಅವರು ಏನೆಲ್ಲ ಮೆಷರ್ಸ್ನ ತಗೋಬೋದು, ಯಾವ ರೀತಿ ಎಲ್ಲ ಭೂಕುಸಿತ ಆಗತ್ತೆ, ಇದಕ್ಕೆ ಕಾರಣಗಳು ಏನಿರ್ಬೋದು ಅಂತ ನಮ್ಮ ಜೊತೆ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಯುವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.